ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ದೇಶದಲ್ಲಿ ಈಗ ಒಂದು ರೀತಿಯಲ್ಲಿ ಫ್ಲೇವರ್ ಆಫ್ ದ ಸೀಸನ್ ಯಾವುದು ಅಂತ ಕೇಳಿದ್ರೆ ಜನ್ಸಿ ಹೋರಾಟ ಅಂತ ಹೇಳಬಹುದೇನು. ಕೇವಲ ಜಂತರ್ ಮಂತರ್ನಲ್ಲಿ ಆದ ಪ್ರತಿಭಟನೆ ಮಾತ್ರವಲ್ಲ, ಜಾರ್ಖಂಡ್ನಲ್ಲೂ ಕೂಡ ವಿದ್ಯಾರ್ಥಿಗಳು ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಪರೀಕ್ಷಾ ಅಕ್ರಮಗಳನ್ನ ಇನ್ನು ಮುಂದೆ ಯಾವತ್ತೂ ಕೂಡ ಆಗದೇ ಇರೋ ರೀತಿಯಲ್ಲಿ ಒಂದು ಕ್ಲೀನ್ ವ್ಯವಸ್ಥೆಯನ್ನ ಸ್ಥಾಪಿಸಬೇಕು. ನೇಮಕಾತಿ ವಿಚಾರದಲ್ಲಿ ಆಗ್ತಾ ಇರುವ ಭ್ರಷ್ಟಾಚಾರಗಳನ್ನ ಇನ್ನಿಲ್ಲದಂತೆ ಕಠಿಣ ಕ್ರಮಗಳನ್ನ, ಯಾರೆಲ್ಲ ಹಿಂದೆ ಭ್ರಷ್ಟಾಚಾರ ಮಾಡಿದ್ದಾರೆ ಅವರ ವಿರುದ್ಧ ಕಠಿಣ ಕ್ರಮಗಳನ್ನ ಕೈಗೊಳ್ಳೋ ಮೂಲಕ ಆ ಒಂದು ಕ್ಲೀನ್ ವ್ಯವಸ್ಥೆಯನ್ನ ಸ್ಥಾಪನೆ ಮಾಡಬೇಕು ಅಂತ ಹೇಳಿ. ವೀಕ್ಷಕರೇ, ನಿಮಗೆ ನೆನಪಿರಬಹುದು, ನಮ್ಮ ರಾಜ್ಯದಲ್ಲೂ ಕೂಡ ಜನ್ಜಿ ಹೋರಾಟ ನಡೆದಿತ್ತು, ನಡೀತಲೇ ಇದೆ. ಇನ್ಫ್ಯಾಕ್ಟ್ ಈ ಜನ್ಜಿಗಳ ಪ್ರತಿನಿಧಿ ಅಂತ ತನ್ನನ್ನು ತಾನು ಕರೆದುಕೊಳ್ತಾ ಇರುವ CJP ಅಥವಾ ಈ ಜಿರಳೆಗಳ ಪಾರ್ಟಿ ಏನಿದೆ, ಇದು ಹುಟ್ಲಿಕ್ಕೆ ಮುಂಚೆನೆ ನಮ್ಮ ರಾಜ್ಯದಲ್ಲಿ ಜನ್ಜಿ ಬೀದಿಗಿಳಿದು ಹೋರಾಟವನ್ನ ಮಾಡಿದ್ರು. ಸರ್ಕಾರಿ ಉದ್ಯೋಗಗಳು ಆದಷ್ಟು ಬೇಗ ಭರ್ತಿ ಆಗಬೇಕು, ನೇಮಕಾತಿ ಪ್ರಕ್ರಿಯೆ ಚುರುಕಾಗಬೇಕು ಅಂತ ಹೇಳಿ. ಆದರೆ ದುರಂತ ನೋಡಿ, ನಮ್ಮಲ್ಲಿ ಈ ಫ್ಯಾನ್ಸಿ PR ಸಿಸ್ಟಮ್ ಅನ್ನೋದು ನಮ್ಮ ವಿದ್ಯಾರ್ಥಿಗಳಿಗೆ ಸಿಗಲೇ ಇಲ್ಲ. ಫಾರಿನ್ ಫಂಡಿಂಗ್ ಅನ್ನೋದು ನಮ್ಮ KPSC ಆಸ್ಪಿರೆಂಟ್ಗಳಿಗೆ ಸಿಗಲೇ ಇಲ್ಲ. ಪೊಲಿಟಿಕಲ್ ಬ್ಯಾಕಿಂಗ್, ಪೊಲಿಟಿಕಲ್ ಸಪೋರ್ಟ್ ಅನ್ನೋದು ಕೂಡ ತಕ್ಕ ಮಟ್ಟಿಗೆ ಕೇಳಲೇ ಇಲ್ಲ. ಹಾಗಾಗಿ ಫೆಬ್ರವರಿಯಲ್ಲಿ ಪ್ರಾರಂಭವಾದ ಹೋರಾಟ ಇವತ್ತಿನವರೆಗೂ ನಡೀತಾ ಇದೆ ನಮ್ಮ ರಾಜ್ಯದ ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಲ್ಲಿ. ಆದರೆ ಜಾರ್ಖಂಡ್ನಲ್ಲಿ ನಡೀತಾ ಇರುವ ಪ್ರತಿಭಟನೆ ಸದ್ದು ಮಾಡ್ತಾ ಇರೋ ರೀತಿಯಲ್ಲಿ ಅದಕ್ಕಿಂತ ದುಪ್ಪಟ್ಟು 3 ಪಟ್ಟು ಸದ್ದು ಮಾಡಿದ ಜಂತರ್ ಮಂತರ್ನ ವಿದ್ಯಾರ್ಥಿಗಳ ಅಥವಾ ಈ ಜಿರಳೆಗಳ ಹೋರಾಟ ಸದ್ದು ಮಾಡಿದ ರೀತಿಯಲ್ಲಿ ನಮ್ಮಲ್ಲಿ ಆಗ್ತಾ ಇರುವ ವಿದ್ಯಾರ್ಥಿಗಳ ಹೋರಾಟ ಧ್ವನಿಗೂಡಿಸ್ತಾನೆ ಇಲ್ಲ, ಧ್ವನಿ ಬರ್ತಾನೆ ಇಲ್ಲ. ಇನ್ಫ್ಯಾಕ್ಟ್ ದುರಂತ ಇದು. ರಿಪಬ್ಲಿಕ್ ಕನ್ನಡ ಹೊರತುಪಡಿಸಿದ್ರೆ, ವೀಕ್ಷಕರು ಇದನ್ನ ತುಲನೆ ಮಾಡಿ ನೋಡ್ಬೋದು, ರಿಪಬ್ಲಿಕ್ ಕನ್ನಡ ಹೊರತುಪಡಿಸಿದ್ರೆ ಕನ್ನಡದ ದೊಡ್ಡ ದೊಡ್ಡ ಮಾಧ್ಯಮ ಸಂಸ್ಥೆಗಳು ಕೂಡ KPSCಯಲ್ಲಿ ಅವ್ಯಾಹತವಾಗಿ ಆಗ್ತಾ ಇರುವ ಭ್ರಷ್ಟಾಚಾರ, ಅವ್ಯವಹಾರ ಸುದ್ದಿಯ ಭಾಗವಾಗಿ ತೆಗೆದುಕೊಂಡಿದ್ದಾವೆ ಹೊರತು ಅಭಿಯಾನದ ಭಾಗವಾಗಿ ಯಾವತ್ತೂ ಕೂಡ ಕೈಗೆತ್ತಿಕೊಳ್ಳಿಲ್ಲ. ಚರ್ಚೆಯಾಗಿ ಒಂದೋ ಎರಡೋ ಅಲ್ಲಿ ಇಲ್ಲಿ ಕಂಡಿದ್ದು ಬಿಟ್ರೆ ಹೆಚ್ಚಿನ ಗಮನ ಮಾಧ್ಯಮಗಳು ಕೂಡ ಕೊಡ್ತಾ ಇಲ್ಲ. ಆದರೆ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್, ರಿಪಬ್ಲಿಕ್ ಕನ್ನಡ ಒಂದು ಜವಾಬ್ದಾರಿಯುತ ಮಾಧ್ಯಮ ಸಂಸ್ಥೆಯಾಗಿ ಇವತ್ತು ನೇರವಾಗಿ ಪ್ರಶ್ನೆ ಕೇಳ್ತಾ ಇದೆ. ನಮ್ಮಲ್ಲಿರುವ KPSC ಕ್ಲೀನ್ ಆಗಬೇಕು ಅಂತಂದ್ರೆ ಒಂದು ಜಂತರ್ ಮಂತರ್ ರೀತಿಯ ಅಥವಾ ಜಾರ್ಖಂಡ್ ರೀತಿಯ ಹೋರಾಟ ನಮ್ಮಲ್ಲಾಗೋದು ಅನಿವಾರ್ಯನಾ? ಅಟ್ಲೀಸ್ಟ್ ಈಗ ಆಗ್ತಿರುವ ಹೋರಾಟ ಇದೆಯಲ್ವಾ, ಈ ಹೋರಾಟ ಮಾಡ್ತಿರುವ ವಿದ್ಯಾರ್ಥಿಗಳ ಆಗ್ರಹ ಏನು, ಅವ್ರ ಬೇಡಿಕೆ ಏನು, ಅವ್ರ ಸಮಸ್ಯೆ ಏನು, ಇದನ್ನು ಆಲಿಸಬೇಕು ಅನ್ನೋ ಕನಿಷ್ಠ ಕಾಳಜಿ ನಮ್ಮಲ್ಲಿರುವ ಜನಪ್ರತಿನಿಧಿಗಳಿಗೆ ಬರೋದೇ ಇಲ್ವಾ? ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋ ಪ್ರಯತ್ನವನ್ನ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಅಕ್ರಮ 1, KS ಪರೀಕ್ಷೆಯಲ್ಲಿ ಅಕ್ರಮ. ಅಕ್ರಮ 2, PDO ಪರೀಕ್ಷಾ ಫಲಿತಾಂಶ. ಅಕ್ರಮ 3, CTI ಹುದ್ದೆಗಳ ನೇಮಕಾತಿ. ಅಕ್ರಮ 4, ಎಂಜಿನಿಯರ್ಗಳ ಪರೀಕ್ಷೆ. ಪಟ್ಟಿ ಮಾಡ್ತಾ ಹೋದ್ರೆ ಮುಗಿಯೋದಿಲ್ಲ. KPSCಯನ್ನು ಅಕ್ರಮ, ಭ್ರಷ್ಟಾಚಾರ, ಪಾಪದ ಕೂಪವಾಗಿರೋ ಸಂಸ್ಥೆಯ ಸಾಧನೆಯ ಪಟ್ಟಿಗೆ ಮೊದಲು ಕೊನೆ ಇಲ್ಲದಂತಾಗಿದೆ. ನಮ್ಮಲ್ಲೂ ವಿದ್ಯಾರ್ಥಿ, ಪರೀಕ್ಷಾರ್ಥಿ, ಉದ್ಯೋಗ ಆಕಾಂಕ್ಷಿಗಳು ಇದರ ವಿರುದ್ಧ ಪ್ರತಿಭಟಿಸ್ತಾನೆ ಇದ್ದಾರೆ, ಕಾನೂನು ಹೋರಾಟ ಮಾಡ್ತಾನೂ ಇದ್ದಾರೆ. ಆದ್ರೆ ಕಿವಿ ತುಂಬಾ ಭ್ರಷ್ಟಾಚಾರದ ಚರ್ಮಿ ತುಂಬಿಕೊಂಡಿರೋ ಸರ್ಕಾರ, ಅಧಿಕಾರ ವರ್ಗ, ವಿಪಕ್ಷಗಳಿಗೆ ಇದು ಕೇಳುತ್ತಲೇ ಇಲ್ಲ. ಇಷ್ಟೆಲ್ಲದರ ನಡುವೆ 319 ಗ್ರೂಪ್ A ಹಾಗೂ ಗ್ರೂಪ್ B ಹುದ್ದೆಗೆ ಪರೀಕ್ಷೆಗೆ ಅದೇ KPSC ಇಂದ ಅಧಿಸೂಚನೆ ಹೊರಡಿಸಲಾಗಿದೆ. KPSC ಎಕ್ಸಾಮ್ ನಡೆಸಬಾರ್ದು, UPSCಗೆ ವಹಿಸಬೇಕು. ಅಷ್ಟು ಮೀರಿ KPSC ಎಕ್ಸಾಮ್ ನಡೆಸೋದೇ ಆದ್ರೆ 319 ಹೊಸ ನೋಟಿಫಿಕೇಶನ್ ಮಾಡಿದ್ದಾರೆ KS. ಆ ನೋಟಿಫಿಕೇಶನ್ ಅಲ್ಲಿ ಮೆನ್ಷನ್ ಮಾಡಬೇಕು ಒಂದು ಪೋಸ್ಟಿಗೆ 2 ಕೋಟಿ ಅಂತ ಹೇಳಿ. ಅಂದ್ರೆ 319 × 2 620 ಕೋಟಿ ರೂಪಾಯಿ ಆಯ್ತು, 618 ಕೋಟಿ ರೂಪಾಯಿ ಆಯ್ತು. ಮೊದಲೇ ಪೋಸ್ಟನ್ನ ಹರಾಜು ಹಾಕಿ ಆಮೇಲೆ ನೋಟಿಫಿಕೇಶನ್ ಮಾಡಬೇಕಾಗಿ KPSC ಅಲ್ಲಿ ತಮ್ಮಲ್ಲಿ ಕಳ್ಕೊಳ್ಳಿ ವಿನಂತಿಸ್ತಾರೆ. ಹಾಗೆ ನೋಡಿದ್ರೆ ಈಗ ದೇಶದಲ್ಲಿ ಜೆನ್ಜಿ ಪ್ರತಿಭಟನೆಯ ಸೀಸನ್ ನಡೀತಾ ಇದೆ. ಪರೀಕ್ಷಾ ಅಕ್ರಮಗಳು, ನೇಮಕಾತಿ ಹಗರಣಗಳು ಇದನ್ನ ಖಂಡಿಸಿ ನಡೆಸೋ ಹೋರಾಟವೇ ಫ್ಲೇವರ್ ಆಫ್ ದಿ ಸೀಸನ್. ಆದ್ರೆ ನಿಮಗೆ ನೆನಪಿರಬಹುದು, ಇಡೀ ದೇಶದಲ್ಲಿ ಇತ್ತೀಚಿನ ದಿನಗಳಲ್ಲಿ ಜೆನ್ಜಿ ಪ್ರತಿಭಟನೆ ಮೊದಲು ಶುರುವಾಗಿದ್ದೇ ನಮ್ಮ ರಾಜ್ಯದಲ್ಲಿ. ಸರ್ಕಾರಿ ನೇಮಕಾತಿ ವಿಳಂಬ ಪ್ರಶ್ನಿಸಿ ಹುಬ್ಬಳ್ಳಿ, ಧಾರವಾಡದಲ್ಲಿ ನಡೆದ ಪ್ರತಿಭಟನೆಯೇ ಇದಕ್ಕೆ ನಾಂದಿ. ಅದೇ ಮಾದರಿ ಹೋರಾಟ ಈಗ KPSC ಕ್ಲೀನ್ಗೂ ನಡೀತಾ ಇದೆ. ದುರಂತ ನೋಡಿ, ಜಂತರ್ ಮಂತರ್ನ ಪ್ರತಿಭಟನೆಗೆ ಸಿಕ್ಕ ಬೆಂಬಲ ಜಾರ್ಖಂಡ್ ವಿದ್ಯಾರ್ಥಿಗಳಿಗೆ ಸಿಕ್ಕಿಲ್ಲ. ಜಾರ್ಖಂಡ್ ವಿದ್ಯಾರ್ಥಿಗಳಿಗೆ ಸಿಕ್ಕಷ್ಟು ಗಮನ ನಮ್ಮ ರಾಜ್ಯದ ವಿದ್ಯಾರ್ಥಿಗಳಿಗೆ ಸಿಕ್ಕಿಲ್ಲ. ಇಲ್ಲಿನ ಪ್ರತಿಭಟನೆಗಳಿಗೆ ಧ್ವನಿಯಾಗುವುದಕ್ಕೆ ನಮ್ಮ ಯಾವ ಸೆಲೆಬ್ರಿಟಿಗಳೂ ಬಂದಿಲ್ಲ. CJP ಹೋರಾಟ ಬೆಂಬಲಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ಗೆ ಪ್ಲೇ ಕಾರ್ಡ್ ಹಿಡಿದು ಬಂದವರು ನಮ್ಮ KPSC ಪರ ಘೋಷಣೆ ಕೂಗ್ತಾ ಇಲ್ಲ. ತಮ್ಮ ಒಳ ಬೇಗುದಿಗಳಲ್ಲೇ ನಿರತವಾಗಿರೋ ರಾಜಕೀಯ ಪಕ್ಷಗಳು ನಮ್ಮ ರಾಜ್ಯದ ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಇಲ್ಲ. ಅಲ್ಲೂ ನ್ಯಾಯಕ್ಕೆ ಆಗ್ರಹ, ಇಲ್ಲೂ ನ್ಯಾಯಕ್ಕೆ ಆಗ್ರಹ. ಅಲ್ಲೂ ಶುದ್ಧ ಪರೀಕ್ಷಾ ಪದ್ಧತಿಗೆ ಹೋರಾಟ, ಇಲ್ಲೂ
ಅದೇ ಉದ್ದೇಶ ಅಂದಮೇಲೆ ಅಲ್ಲೊಂದು ನ್ಯಾಯ ಇಲ್ಲೊಂದು ನೀತಿ ಸರಿನಾ? ಬನ್ನಿ ಚರ್ಚೆ ಮಾಡೋಣ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ವೀಕ್ಷಕರೇ, ನಿಮಗೆ ಗೊತ್ತಿದೆ ಜನಾಭಿಪ್ರಾಯ ವೇದಿಕೆ ನಿಮಗಾಗಿ ಮುಕ್ತವಿರತಕ್ಕಂಥ ವೇದಿಕೆ. ನೀವು ವಿದ್ಯಾರ್ಥಿ ಅಲ್ಲದೆ ಇರಬಹುದು, ನಿಮ್ಮ ಮನೆಯಲ್ಲಿ ವಿದ್ಯಾರ್ಥಿ ಇದ್ದೇ ಇರ್ತಾರೆ, ನಿಮ್ಮ ಸಂಬಂಧಿಕರು ಅಥವಾ ಸ್ನೇಹಿತರು ವಿದ್ಯಾರ್ಥಿಗಳು ಇದ್ದೇ ಇರ್ತಾರೆ. ಕೇವಲ KPSC ವಿಷಯ ಒಂದೇ ಅಲ್ಲ, ಇಲ್ಲಿ 10ನೇ ಕ್ಲಾಸು 12ನೇ ಕ್ಲಾಸಿನ ಪ್ರಶ್ನೆ ಪತ್ರಿಕೆಗಳು ಕೂಡ ಸೋರಿಕೆ ಆಗಿದ್ದನ್ನು ನಾವು ಗಮನಿಸಿದ್ದೀವಿ. ಸೈಲೆಂಟ್ ಆಗಿ ಪ್ರತಿಭಟನೆ ಆಗುತ್ತೆ, ಅದೊಂದು ರೀ ಎಕ್ಸಾಮ್ ಆಗುತ್ತೆ. ಇಲ್ಲೂ ಕೂಡ ಮಕ್ಕಳು ಅಂದ್ರೆ ಚಿಕ್ಕ 10ನೇ ಕ್ಲಾಸಿನ ಮಕ್ಕಳಿಂದ ಹಿಡಿದ್ಬಿಟ್ಟು KPSC KS ಅಂತ ಪರೀಕ್ಷೆಗಳನ್ನ ಬರೀತಾ ಇರುವ ವಿದ್ಯಾರ್ಥಿಗಳು ಪರೀಕ್ಷಾರ್ಥಿಗಳು ಕೂಡ ಅನ್ಯಾಯಕ್ಕೆ ಒಳಗಾಗ್ತಾನೆ ಇದ್ದಾರೆ. ಹಾಗಾಗಿ ಈ ವಿಚಾರ ನೀವು ನೇರವಾಗಿ ವಿದ್ಯಾರ್ಥಿ ಆಗದೆ ಹೋದರೂ ಕೂಡ ನಿಮಗೆ ಸಂಬಂಧಪಟ್ಟ ವಿಚಾರ ವೀಕ್ಷಕರೇ. ಹಾಗಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಇವತ್ತಿನ ಚರ್ಚೆಯಲ್ಲಿ ಅತ್ಯಂತ ಅವಶ್ಯಕ. ಸ್ಕ್ರೀನ್ನ ಕೆಳಭಾಗದಲ್ಲಿ ತೋರಿಸಲಾಗ್ತಾ ಇರುವ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ ಅಥವಾ ವಾಟ್ಸ್ಆಪ್ ಹಾಗೆ X ಖಾತೆಯ ಮೂಲಕವೂ ಕೂಡ ನೀವು ಚರ್ಚೆಯಲ್ಲಿ ಭಾಗಿಯಾಗಬಹುದು. KPSC ಬೇಸಿಕಲಿ ಇದೊಂದು ಈಗ ಮೇಜರ್ ಇಶ್ಯೂ ರೀತಿಯಲ್ಲಿ ಕಾಣ್ತಾ ಇರೋದ್ರಿಂದ ಇದು ಕ್ಲೀನ್ ಆಗಬೇಕು ಅಂದರೆ ನಮ್ಮ ಕರ್ನಾಟಕದಲ್ಲೂ ಕೂಡ ಜೆನ್ಜಿ ಪ್ರತಿಭಟನೆ, ಜೆನ್ಜಿ ನಾನು ಹೇಳ್ತಾ ಇರೋದು ಈ ಹಿಂದಿನ ಜಂತರ್ ಮಂತರನ್ನು ಗಮನದಲ್ಲಿ ಇಟ್ಕೊಂಡು ಇಂಥ ಹೋರಾಟ ಆಗಬೇಕಾ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಿ ಅಂತ ಹೇಳಿ ವಿನಂತಿ ಮಾಡ್ಕೊಳ್ತಾ ಚರ್ಚೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಚರ್ಚೆಯಲ್ಲಿ ಕಾಂಗ್ರೆಸ್ ವಕ್ತಾರರಾದ ನಟರಾಜ್ ಗೌಡ್ರಿದ್ದಾರೆ, ಬಿಜೆಪಿ ವಕ್ತಾರರಾದ ಮೋಹನ್ ವಿಶ್ವ ಅವರಿದ್ದಾರೆ, ವಿದ್ಯಾರ್ಥಿ ಮುಖಂಡರಾದ ಚಾಣಕ್ಯ ಅವರಿದ್ದಾರೆ, ಹಾಗೆ ಲೇಖಕರು ಅಭಿಷೇಕ್ ಅಯ್ಯಂಗಾರ್ ಅವರಿದ್ದಾರೆ, AIDYO ಸದಸ್ಯರಾದ ರಾಜು ಗಾಣಿಗಾರ್ ಅವರಿದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಬಹುಶಃ ಚಾಣಕ್ಯ ಅವರೇ ತಮ್ಮಿಂದಲೇ ಪ್ರಾರಂಭ ಮಾಡಬೇಕಾ ಅಂತ ಹೇಳಿ, ಯಾಕಂದ್ರೆ ಈ CJP ಅನ್ನೋ ವಿದ್ಯಾರ್ಥಿಗಳ ಪ್ರತಿನಿಧಿ ಅಂತ ತನ್ನನ್ನು ತಾನು ಕರೆದುಕೊಳ್ತಾ ಇರುವ ಆ ಸಂಘಟನೆ ಏನಿದೆ ಹುಟ್ಟಿದ್ದು ಮೇ ತಿಂಗಳಲ್ಲಿ. ಸರ್, ನೀವುಗಳು ಕರ್ನಾಟಕದಲ್ಲಿ ಫೆಬ್ರವರಿ ತಿಂಗಳಿನಿಂದ ಬೀದಿಯಲ್ಲಿದ್ದೀರಿ, ಪ್ರತಿಭಟನೆ ಮಾಡ್ತಾ ಇದ್ದೀರಿ. ಸೊ ಈ ಪ್ರತಿಭಟನೆ ವಿದ್ಯಾರ್ಥಿಗಳ ಪ್ರತಿಭಟನೆ ಅಂತ ಬಂದಾಗ ಯು ಆರ್ ಸೀನಿಯರ್ ಟು ದೆಮ್. ಚಾಣಕ್ಯ ಅವರು ಹಾಗೆ ನಿಮ್ಮ ಜೊತೆಯಲ್ಲಿ ಇರತಕ್ಕಂಥ ಕಾಂತಕುಮಾರ್ ಅವರು ಒಂದು ಕ್ವಿಕ್ ಕಂಪ್ಯಾರಿಸನ್ ಮಾಡಿಬಿಡೋಣ. ಈಗೇನು ಜಾರ್ಖಂಡ್ನಲ್ಲಿ ಪ್ರತಿಭಟನೆ ಮಾಡ್ತಾ ಇದೆ, ಸದ್ಯಕ್ಕೆ ಟಿಲ್ಟ್ ಆಗ್ತಾ ಇದೆ ಪೊಲಿಟಿಕಲ್ ಗಮನ ಆ ಕಡೆಗೆ. ಜಾರ್ಖಂಡ್ ಸ್ಟ್ಯಾಂಡ್ಸ್ ಎಲ್ಲಿ ಸರ್? 4.5 lakh crore GDP, ನಮ್ಮದು 28 ಲಕ್ಷ ಕೋಟಿ, 81 ಅಸೆಂಬ್ಲಿ ಸೀಟು ಜಾರ್ಖಂಡ್ನಲ್ಲಿ, ನಮ್ಮದ್ರಲ್ಲಿ 224, 20 MPಗಳು ಜಾರ್ಖಂಡ್ನಲ್ಲಿ, ನಮ್ಮಲ್ಲಿ 40 MPಗಳು. ಅಂದರೆ ಪೊಲಿಟಿಕಲಿ ಎಕನಾಮಿಕಲಿ ಆರ್ಥಿಕ ಹಾಗೆ ರಾಜಕೀಯ ಎಲ್ಲದರಲ್ಲೂ ಕೂಡ ನಮ್ಮದು ರಿಚ್ ಸ್ಟೇಟು. ಆದರೆ ವಿದ್ಯಾರ್ಥಿಗಳ ವಿಚಾರದಲ್ಲಿ ಗಮನಕ್ಕೆ ಬಂದಾಗ ಮಾತ್ರ ಪೊಲಿಟಿಷಿಯನ್ಸ್ಗೂ ಬೇಡ, ಎಕನಾಮಿಸ್ಟ್ಗಳಿಗೂ ಬೇಡ, ಸೆಲೆಬ್ರಿಟಿಗಳಿಗೂ ಬೇಡ, ಇನ್ಫ್ಲೂಯೆನ್ಸರ್ಗಳಿಗೂ ಬೇಡ. ಯಾಕೆ ಹಿಂಗೆ ಅಂತ ನೋಡಿ ಮೇಡಮ್, ನೀವು ಹೇಳಿದಂಥ ಮಾತಲ್ಲಿ ಒಂದು ಸಣ್ಣ ಕರೆಕ್ಷನ್ ಇದೆ. ನಾವು ಮಾಡಿದ್ದಂಥ ಹೋರಾಟ ಫೆಬ್ರವರಿಯಿಂದ ಪ್ರಾರಂಭ ಆದದಲ್ಲ, ಅದು 2025 ಸೆಪ್ಟೆಂಬರ್ 25ನೇ ತಾರೀಕು ಧಾರವಾಡವನ್ನು ಇಡೀ ದೇಶ ತಿರುಗಿ ನೋಡುವಂಥ ಒಂದು ಹೋರಾಟವನ್ನು ನಾವು ಮಾಡಿದ್ವಿ. ಯಾತಕ್ಕಾಗಿ ಅಂತ ಹೇಳಿದ್ರೆ ಯಾತಕ್ಕಂತ ಹೇಳಿದ್ರೆ ಈ ಹಿಂದೆ ಚುನಾವಣಾ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಪಕ್ಷ ಎಲೆಕ್ಷನ್ ಮ್ಯಾನಿಫೆಸ್ಟೋಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿತ್ತು, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಕೂಡಲೇ ಇಮ್ಮಿಡಿಯೇಟ್ ಆಗಿ ಸರ್ಕಾರದ ವತಿಯಿಂದ ಖಾಲಿ ಇರ್ತಕ್ಕಂಥ 1 ಲಕ್ಷ ಹುದ್ದೆಗಳನ್ನು ನಾವು ಬಂದ ಕೂಡಲೇ ಇಮ್ಮಿಡಿಯೇಟ್ ಆಗಿ ನಾವು ಭರ್ತಿ ಮಾಡ್ತೀವಿ ಅಂತ ಹೇಳ್ಕೊಂಡು ನಮ್ಮ ಓಟನ್ನು ಪಡ್ಕೊಂಡು ಇವತ್ತು ಅಧಿಕಾರಕ್ಕೆ ಬಂದಿದೆ. ಆದರೆ 3.5 ವರ್ಷ ಕಳೆದಿದೆ, ಇಲ್ಲಿವರೆಗೂ ಕೂಡ ಮೋರ್ ದನ್ 10,000 ವೇಕೆನ್ಸೀಸ್ ಫಿಲ್ ಆಗಿಲ್ಲ. ಅದು ಕೂಡ ನಾವು ಹೋರಾಟ ಮಾಡಿ ನಾವು ಸರ್ಕಾರ ನಿದ್ದೆ ಗುಂಗಿನಿಂದ ಹೊರಗಡೆ ಬರೋದಕ್ಕೆ ನಾವು ಗಿಂಡದ ಮೇಲೆ ಇವತ್ತು ಸರ್ಕಾರ ಎಚ್ಚೆತ್ತುಕೊಂಡು 72,000 ಹುದ್ದೆಗಳಿಗೆ ಇವತ್ತು ಚಾಲನೆಯನ್ನ ಕೊಟ್ಟಿದೆ. ಆದ್ರೆ ಇವತ್ತು KPSCಲಿ ಆಗ್ತಾ ಇರ್ತಕ್ಕಂಥ ಹಗರಣದ ಬಗ್ಗೆ ಇವತ್ತು ವಿಧಾನಸಭೆಯಲ್ಲಿ ಇರ್ತಕ್ಕಂಥ 224 ಜನ MLAಗಳು, 75 ಜನ MLCಗಳು ಹಾಗೂ ಲೋಕಸಭಾ ಸಂಸದರು, ಕರ್ನಾಟಕದಿಂದ ಆಯ್ಕೆ ಆಗ್ತಕ್ಕಂಥ 28 ಲೋಕಸಭಾ ಸಂಸದರು ಹಾಗೂ ರಾಜ್ಯಸಭೆಯ ಸಂಸದರು 12 ಜನ, ಇವ್ರು ಯಾರು ಕೂಡ ಇದ್ರ ಬಗ್ಗೆ ಲೀಸ್ಟ್ ಬಾದರ್ಡ್. ಯಾಕೆ ಇವತ್ತು ನೀವು ಆಯ್ಕೆಯಾಗಿ ಇವತ್ತು ಅಧಿಕಾರ ಅನುಭವಿಸ್ತಾ ಇದ್ದೀರಾ ಅಂತಂದ್ರೆ ಅದರಲ್ಲಿ ನಮ್ಮ ಯುವಕರ ಪಾತ್ರ ದೊಡ್ಡದಿದೆ. ನೆನಪಿನಲ್ಲಿ ಇಟ್ಕೊಳ್ಳಿ, ದಯಮಾಡಿ ನಮ್ಮನ್ನ ಕಡೆಗಣಿಸಕ್ ಹೋಗ್ಬೇಡಿ. ನಿಮಗೆ ರಾಜಕಾರಣ ಚುನಾವಣೆ ಬಂದಾಗ ಮಾತ್ರ ಯುವಕರು ವಿದ್ಯಾರ್ಥಿಗಳು ಇವ್ರು ಬೇಕು. ಆದ್ರೆ ಇವತ್ತು ನಮ್ಗೊಂದು ಸಮಸ್ಯೆ, ಇಷ್ಟು ಬೀದಿಲಿ ಇಷ್ಟು ರಂಪಾಟ ಆಗ್ತಾ ಇದೆ, ಇಷ್ಟು ಭ್ರಷ್ಟಾಚಾರ ಆಗ್ತಾ ಇದೆ, ಇಷ್ಟು ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಇವತ್ತು ಸರ್ಕಾರಗಳು ಚೆಲ್ಲಾಟ ಆಡ್ತಾ ಇದೆ. ಇದನ್ನ ಪ್ರಶ್ನೆ ಮಾಡೋದಕ್ಕೆ ಯಾರಿಗೂ ಇವತ್ತು ಯೋಗ್ಯತೆ ಇಲ್ವಾ, ಧೈರ್ಯ ಇಲ್ವಾ, ದಮ್ಮಿಲ್ವಾ, ತಾಕತ್ತಿಲ್ವಾ ಅಂತೇಳಿ ಪ್ರಶ್ನೆ ಮಾಡ್ತಾ ಇದೀನಿ ಮೇಡಮ್. ಬಹಳ ನೋವಿಂದ ಈ ಸಂಗತಿನ ನಾನು ಇವತ್ತು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಯಾತಕ್ಕಂತ ಹೇಳಿದ್ರೆ ಮೇಡಮ್, ಈ ಒಂದು KPSC ಎಕ್ಸಾಮ್ಗೋಸ್ಕರ ಮೋರ್ ದನ್ 10 lakh ಪೀಪಲ್, 10 lakh ಆಸ್ಪಿರೆಂಟ್ಸ್ಗಳು ಕಷ್ಟಪಟ್ಟು ಹಗಲು ರಾತ್ರಿ ಅವರು ಯಾವ ರೀತಿ ಡೆಡಿಕೇಶನ್ ಇಟ್ಕೊಂಡು, ತಂದೆ ತಾಯಿ ಅವ್ರ ಫ್ಯಾಮಿಲಿ ಕಂಡೀಷನ್ ಬಹಳ ಹೀನಾಯವಾಗಿರ್ತದೆ, ಫಿನಾನ್ಷಿಯಲಿ ಅವ್ರದ್ದು ಸ್ಟ್ರಾಂಗ್ ಇರೋದಿಲ್ಲ. ಆದರೂ ಕೂಡ ಇವತ್ತು ನಾನು KPSC ನಡೆಸುವಂತ ಪರೀಕ್ಷೆಯಲ್ಲಿ ನಾನು ಆಯ್ಕೆ ಆಗಬೇಕು, ಸರ್ಕಾರಿ ಅಧಿಕಾರಿ ಆಗಬೇಕು, ಜನಸಾಮಾನ್ಯರಿಗೆ ಒಂದು ನಿಸ್ವಾರ್ಥ ಸೇವೆಯನ್ನು ನೀಡಬೇಕು ಅಂತ ಇವತ್ತು ಕನಸು ತೊಟ್ಟು ಬಂದಿರ್ತಾರೆ. ಆದ್ರೆ ಇವತ್ತು ವಿದ್ಯಾರ್ಥಿಗಳ ಕನಸು ಜೊತೆ ಇವರು ಚೆಲ್ಲಾಟ ಆಡ್ತಾ ಇದ್ದಾರೆ. ಭ್ರಷ್ಟಾಚಾರದ ಮೇಲೆ ಭ್ರಷ್ಟಾಚಾರ. ಯಾತಕ್ಕೆ
ಇವತ್ತು KPSC ಹುಟ್ಟದಾಗ್ಲಿಂದ ಇಲ್ಲಿವರೆಗೂ ಕೂಡ ಭ್ರಷ್ಟಾಚಾರದ ಮೇಲೆ ಆರೋಪ ಬರ್ತಾನೆ ಇದೆ. ಇಷ್ಟು ಸರ್ಕಾರಗಳು ಅಧಿಕಾರಕ್ಕೆ ಬಂದ್ವು, ನೀವೆಲ್ಲ ಏನ್ ಮಾಡ್ತಾ ಇದ್ರಿ? ಮಣ್ ತಿಂತಾ ಇದ್ರ? ಇಟ್ ಮೈಟ್ ಬಿ ಎನಿ ಪೊಲಿಟಿಕಲ್ ಪಾರ್ಟಿ ಮೇಡಮ್, ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ. ನಾವು ಕೇಳ್ತಾ ಇರೋದು ಕ್ಲೀನ್ KPSC ಅಂತ ಪ್ರತಿಯೊಬ್ರು ಆರೋಪ ಪ್ರತ್ಯಾರೋಪ ಮಾಡ್ತಾ ಇದೀರಲ್ಲ, ನಿಮ್ಮ ಕೈಲಿ ಅಧಿಕಾರ ಇತ್ತಲ್ಲ ಸ್ವಾಮಿ ಇಷ್ಟು ದಿವಸ, ಯಾವುದೇ ಪಾರ್ಟಿ ಇರಲಿ ಮೇಡಮ್, ಏನ್ ಮಾಡ್ತಾ ಇದ್ರಿ? ಬಹುಶಃ ನೀವೇ ಇದನ್ನ ATM ಕಾರ್ಡ್ ತರ ನೀವೇ ಯೂಸ್ ಮಾಡ್ತಾ ಇದ್ರಾ? ಆಂಟಿ ಇನ್ಕಮ್ಜೆನ್ಸಿಗೆ ಇದೆ ನಿಮ್ಗೆ ಪ್ಲಾಟ್ಫಾರ್ಮ್? ಹೇಳಿ ಇವತ್ತು ಜನಕ್ಕೆ ತಾಕತ್ತಿದ್ರ ನಿಮ್ಗೆ. ಕರೆಕ್ಟು ನಟರಾಜ್ ಗೌಡ್ರೆ, ವರ್ಚುವಲ್ ಪಾರ್ಟ್ನರ್ಸ್ ಜಾರ್ಖಂಡ್ನಲ್ಲಿ ಅಂದ್ರೆ ಮಹಾಗಠಬಂಧನ್ನ ಸರ್ಕಾರ, ಅದರಲ್ಲಿ ನಿಮ್ಮ ಪಕ್ಷದ ಸದಸ್ಯರು ಕೂಡ ಸರ್ಕಾರದ ಭಾಗವಾಗಿದ್ದಾರೆ. ಜಾರ್ಖಂಡ್ನಲ್ಲಿ ಅಲ್ಲಿನ ಸರ್ಕಾರ ಕೈಗೊಂಡ ಕ್ರಮಗಳ ಬಗ್ಗೆ ಅಲ್ಲಿನ ವಿದ್ಯಾರ್ಥಿಗಳಿಗೆ ಸಮಾಧಾನ ಇಲ್ಲದೆ ಹೋದ್ರು ಕೂಡ ಲೆಟ್ಸ್ ಕಂಪೇರ್ ಅಲ್ಲ. ಜಾರ್ಖಂಡ್ನಲ್ಲಿ ಅಲ್ಲಿನ JPSC ಬಗ್ಗೆ ಆರೋಪ ಬಂದಾಗ ಏನಾಯ್ತು, ಅಲ್ಲಿನ JPSC ಚೇರ್ಮನ್ ಅನ್ನ ಅರೆಸ್ಟ್ ಮಾಡಿದ್ದಾರೆ ಸರ್. ನೀವೇನ್ ಮಾಡಿದ್ರಿ ಇಲ್ಲಿ? KPSC ಮೇಲೆ ಇಷ್ಟೆಲ್ಲ ಬಂತಲ್ಲ. ಅಲ್ಲಿ ಎಕ್ಸಾಮ್ಗಳನ್ನು ಎಕ್ಸಾಮ್ ಮಾಡೋದ್ರ ಬಗ್ಗೆ ಚಿಂತನೆ ನಡೆಸ್ತಾ ಇದೆ, ವಿದ್ಯಾರ್ಥಿಗಳದ್ರ ಸಂಖ್ಯೆ ಹೆಚ್ಚಾಗಬೇಕು ಅಂತ ಹೇಳ್ತಾ ಇದ್ದಾರೆ. ಬಟ್ ಅಟ್ಲೀಸ್ಟ್ ಎಕ್ಸಾಮ್ ಮಾಡಬೇಕು ಅನ್ನೋ ಚಿಂತನೆ ಜಾರ್ಖಂಡ್ನಲ್ಲಿದೆ. ಬಟ್ ಇಲ್ಲೇನು ಅಫಿಷಿಯಲ್ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಗೌರ್ಮೆಂಟಿಂದ KPSCಯಲ್ಲಿ ಅಕ್ರಮ ಆಗಿದ್ರು ಸರಿ, ನಾವು ಎಕ್ಸಾಮ್ ಮಾಡೋದಿಲ್ಲ ಅಂತೇಳಿ. ಯಾಕೆ ಸರ್? ಜಾರ್ಖಂಡ್ನಲ್ಲಿ ಒಂದು ರೀತಿ ನಿಯಮ, ಕರ್ನಾಟಕದಲ್ಲಿ ಒಂದು ರೀತಿ ನಿಯಮ, ಅಲ್ಲಿರೋದು ಕಾಂಗ್ರೆಸ್ಸೇ, ಇಲ್ಲಿರೋದು ಕಾಂಗ್ರೆಸ್ಸೇ. ಅಲ್ಲಿಗೊಂದು ರೀತಿ ರೂಲ್ ಬುಕ್, ಇಲ್ಲಿಗೊಂದು ರೀತಿ ರೂಲ್ ಬುಕ್ ನಿಮಗೆ? ಚಹಾದ ಸ್ವೀಟ್ ಟೇಸ್ಟ್ MDHT ಪ್ಲಸ್ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHT ಪ್ಲಸ್ ಮಸಾಲೆ. MDH ಕರ್ನಾಟಕದಲ್ಲಿ ಕಳೆದ 3 ವರ್ಷ ಆಯಿತು ಗೆಜೆಟೆಡ್ ಪ್ರೊಫೆಷನರಿ 384 ಎಕ್ಸಾಮ್ ಆಗಿ. ಒಂದು ಎಕ್ಸಾಮ್ ಬರೆದ್ರು, ಇಂಟರ್ವ್ಯೂ ಆಯಿತು, ಅವರ ಪಟ್ಟಿ ಬಿಡುಗಡೆ ಮಾಡಬೇಕಿದೆ. ಯಾರು ಇಂಟರ್ವ್ಯೂ ಅಟೆಂಡ್ ಮಾಡಿದ್ರಲ್ಲ ಅವರು ಇದೇ ಆತಂಕದಲ್ಲಿದ್ದಾರೆ. ಅವರು ವಿದ್ಯಾರ್ಥಿಗಳೇ. ನಾವು ಕಷ್ಟಪಟ್ಟು 5 ವರ್ಷ 6 ವರ್ಷ ಕಷ್ಟಪಟ್ಟು ಓದಿದ್ದೀವಿ, UPSCಗೆ ತಯಾರಾಗಿದ್ದೀವಿ, ನಮ್ಮ ಏಜ್ ಬಾರ್ ಆಗ್ತಾ ಇದೆ, ನಮಗೆ ಪಟ್ಟಿ ಬಿಡಿ, ತಾತ್ಕಾಲಿಕ ಪಟ್ಟಿನಾರು ಬಿಡಿ ಅಂತೇಳಿ ಮನವಿಯನ್ನು ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಸರ್ಕಾರ ತಕ್ಷಣ ಅವರ ಪಟ್ಟಿಯನ್ನು ಬಿಡುಗಡೆ ಮಾಡಬೇಕು, ತಾತ್ಕಾಲಿಕ ಪಟ್ಟಿ ಬಿಡುಗಡೆ ಮಾಡಬೇಕು. ಇದು ಲಾಜಿಕ್ ಕರೆಕ್ಟ್ ಅನ್ಸ್ತಾ ಇದೆ? ಕೇಳಿ, ಪಾಪ ಕಷ್ಟಪಟ್ಟು ಓದೋರು ಮತ್ತೆ ಪರಿಶೀಲನೆ ಮಾಡಿ ಉತ್ತರ ಕೊಡ್ತೀರಾ? ಇಲ್ಲ, ಪರಿಶೀಲನೆ ನಾನು ಕೇಳಿ ಮುಂದಕ್ಕೆ ಹೇಳ್ತೀನಿ. KPSC ಮೇಲೆ ಬಂದಿರತಕ್ಕಂಥ ಆರೋಪಗಳು ಯಾರೋ ಅಧಿಕಾರಿಗೆ ಅಥವಾ KPSC ಸದಸ್ಯರಿಗೆ, KPSC ಚೇರ್ಮನ್ಗೆ ಲಂಚ ಕೊಟ್ಟಿದ್ದಾನೆ ಅನ್ನೋದಾದ್ರೆ ಅದ್ರ ಮೇಲೆ ಮುಲಾಜಿಲ್ಲದೆ ತನಿಖೆ, ಅದನ್ನ ಯಾವತ್ತು ಕ್ಲೀನ್. ಬಟ್ ಆದ್ರೆ KPSC ಏನ್ ಗೊತ್ತಾ, KPSCಯಲ್ಲಿ ಇನ್ನೂ ಪಾರದರ್ಶಕತೆ ಬೇಕು, ಅದು ನಾನು ಒಪ್ತೀನಿ. ನಾನು ಕಾಂಗ್ರೆಸ್ ವಕ್ತಾರನಾಗಿ ನಮ್ಮ ಸರ್ಕಾರಕ್ಕೂ ಅದೇ ಮನವಿ ಮಾಡಿರೋದು, KPSCಯನ್ನ ಕ್ಲೀನ್ ಮಾಡಿ ಪಾರದರ್ಶಕತೆ ತಗೊಂಡ್ಬನ್ನಿ. ಆಮೇಲೆ ಒಂದು ಎಕ್ಸಾಮ್ ಆದಮೇಲೆ ಬಹಳ ದಿನಗಳ ಕಾಲ ಇಟ್ಕೊಂಡ್ರೆ, ರಿಸಲ್ಟ್ ಬಿಡ್ಲಿಕ್ಕೆ ಇಟ್ಕೊಂಡ್ರೆ ಅದು ಗೊಂದಲ ಮೂಡಿಸುತ್ತೆ. ಮುಂದಿನ ವಿದ್ಯಾರ್ಥಿಗಳು ಅವ್ರಿಗೆ ಪಾಸ್ ಆಗಿಲ್ಲ ಅಂದ್ರೆ ಮುಂದಕ್ಕೆ ಬೇರೆ ಓದ್ಕೊಂತಾರೆ, ಅವ್ರನ್ನ ಮಿಸ್ಲೀಡ್ ಮಾಡೋ ಜನ ಇರ್ತಾರೆ. ಯಾಕಂದ್ರೆ ಯಾರು ಆಯ್ಕೆ ಆಗಿರಲ್ಲ ಅಂತವ್ರನ್ನ ಮಿಸ್ಲೀಡ್ ಮಾಡಿ, ಇಲ್ಲೇನೋ ಕರಪ್ಷನ್ ಆಗಿದೆ, ನೀವು ಹೋರಾಟಕ್ಕೆ ಬನ್ನಿ ಅಂತ ಮಿಸ್ಲೀಡ್ ಮಾಡೋ ಜನ ಇರ್ತಾರೆ. ಅದು ಬಿಟ್ಟು ಮುಂದಕ್ಕೆ ಹೋದ್ರಪ್ಪ, ಮುಂದಕ್ಕೆ ಇನ್ನೂ ಒಂದು ನೋಟಿಫಿಕೇಶನ್ ಬರ್ತಾ ಇದೆ, ಓದ್ಕೊಂಡು ಚೆನ್ನಾಗಿ ಓದಿ ಮುಂದೆ ಆಯ್ಕೆ ಆಗಿ ಅಂತ ಹೇಳೋಂಥದ್ದು ಇರಲ್ಲ, ಜನ ಇರಲ್ಲ. ಕೆಲವರು ಇರ್ತಮ್ಮ ಇರು ಆ ತರ ಮಿಸ್ಲೀಡ್ ಮಾಡೋ ಜನ ಇರ್ತಾರೆ. ತಮ್ಮ ರಾಜಕಾರಣಕ್ಕಾಗಿ, ತಮ್ಮ ಪ್ರಚಾರಕ್ಕಾಗಿ, ತಮ್ಮ ಮುಂದಿನ ಭವಿಷ್ಯಕ್ಕಾಗಿ, ರಾಜಕಾರಣದ ಭವಿಷ್ಯಕ್ಕಾಗಿ ಮಿಸ್ಲೀಡ್ ಮಾಡೋ ಜನಗಳು ಇರ್ತಾರೆ. ಅದಕ್ಕೆ ವಿದ್ಯಾರ್ಥಿಗಳು ಗಮನ ಕೊಡದಲೆ ಮುಂದಿನ ಪರೀಕ್ಷೆಗೆ ತಯಾರಿ ನಡೆಸಬೇಕು. ಅದು ಒಂದು. ಎರಡನೇದು ಅನ್ಇಂಟರಪ್ಟೆಡ್ ಆಗಿ ಕೇಳಿಸ್ಕೊಂಡೆ. ನನಗೆ ಅನುಮಾನ ಏನ್ ಗೊತ್ತಾ ಸರ್, ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ಆದಾಗ ಇದೇ ಕಾಂಗ್ರೆಸ್ ಪಕ್ಷ ಏನ್ ಹೇಳ್ತು, ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ, ಪೂರ್ತಿ ಎಕ್ಸಾಮ್ ಆಗಬೇಕು, ಅಕೌಂಟಬಿಲಿಟಿ ಭಾಗವಾಗಿ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು. ಅಲ್ಲೂ ಇದ್ರು ಸರ್, ನಮಗೆ ರಿಸಲ್ಟ್ ನಾವು ಕರೆಕ್ಟ್ ಬರ್ದಿದ್ದೀಪ ಪಾಪ, ನಮಗ್ ರಿಸಲ್ಟ್ ಬರ್ಲಿ, ನಮ್ಮ ಅಡ್ಮಿಷನ್ಗಳಾಗಬೇಕು ಅಂತ ಕೇಳ್ತಿದ್ದ ಲಕ್ಷಾಂತರ ಮಂದಿ ವಿದ್ಯಾರ್ಥಿಗಳಿದ್ರು. ನೀಟ್ಗೊಂದು ನ್ಯಾಯ, ಮತ್ತದೇ ಪ್ರಶ್ನೆ ಸರ್, KPSCಗೊಂದು ನ್ಯಾಯ. ನಟರಾಜ್ ಗೌಡ್ರೆ, ಅದಕ್ಕೆ ಹೇಳಿದ್ದು ಯೋಚನೆ ಮಾಡಿ, ಲಾಜಿಕಲ್ ಆಗಿದೆಯಾ ನಿಮ್ಮ ಉತ್ತರ ಅಂತ ಯೋಚನೆ ಮಾಡಿ ಉತ್ತರ ಕೊಡಿ ಅಂತ. ಇಲ್ಲ ಕೇಳಿ, ಯಾಕಂದ್ರೆ KPSCಲಿ ಯಾವಾಗ ಕನ್ನಡದಲ್ಲಿ ಪೇಪರ್ ಟ್ರಾನ್ಸ್ಲೇಷನ್ ಅಲ್ಲಿ ತೊಂದರೆ ಆಯ್ತು ಅಂದಾಗ ಎಕ್ಸಾಮ್ ಮಾಡಿದ್ದಾರೆ. ಇದರೊಳಗೆ ಏನು ದೊಡ್ಡ ವಿಷಯ ಇಲ್ಲ, ಎಕ್ಸಾಮ್ ಮಾಡಿದ್ದಾರೆ. ಆದ್ರೆ 3 ವರ್ಷ ಆಗಿ ಎಕ್ಸಾಮ್ ಆಗಿರ್ತಕ್ಕಂತಹ ಪರೀಕ್ಷೆಯನ್ನ ಯಾರು ಆಯ್ಕೆ ಮಾಡಿ ಪಟ್ಟಿ ಬಿಡುಗಡೆಗೆ ಕಾಯ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡ್ಲಿಕ್ಕೋಸ್ಕರ ಕೆಲವರು ಯಾರೋ ಸಂಚು ಮಾಡಿ, ಮಿಸ್ಲೀಡ್ ಮಾಡಿ, ಪಾಪ ಸೆಲೆಕ್ಟ್ ಆಗಿಲ್ಲದ ವಿದ್ಯಾರ್ಥಿಗಳಿಗೆ ತಪ್ಪುದಾರಿಗೆ ಎಳೆದು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರಲ್ಲ, ಅದಕ್ಕೆ ಅವಕಾಶ ಕೊಡಬಾರದು. ನಟರಾಜ್ ಗೌಡ್ರೆ, ಇಲ್ಲಿ ಕೇವಲ ಸ್ಪೆಲ್ಲಿಂಗ್ ಮಿಸ್ಟೇಕ್ ಉಳಿದಿಲ್ಲ ಸರ್. KS ಪರೀಕ್ಷೆಯಲ್ಲಿ ಅಕ್ರಮ ಆಗಿದೆ ಅನ್ನೋ ಆರೋಪ ಇದೆ, PDO ಪರೀಕ್ಷೆಯಲ್ಲಿ ಫಲಿತಾಂಶದಲ್ಲಿ ಅಕ್ರಮ, CTI ಹುದ್ದೆಗಳ ನೇಮಕಾತಿ ಅಕ್ರಮ, ಇಂಜಿನಿಯರಿಂಗು ಅದರಲ್ಲೂ ಅಕ್ರಮ ಸರ್. ಪಟ್ಟಿ ಮಾಡ್ತಾ ಹೋದ್ರೆ ಇವತ್ತು ಇಡೀ ಡಿಬೇಟ್ ಮುಗ್ದೋಗುತ್ತೆ, ಪಟ್ಟಿ ನಿಲ್ಲಲ್ಲ. KPSC ಅಡಿಯಲ್ಲಿ ಇಷ್ಟೆಲ್ಲ ಅಕ್ರಮ ಇದೆ ಅಂತ ಗೊತ್ತಾದ್ರೂ ಕೂಡ ಏನ್ ಸರ್ ಅಧಿಸೂಚನೆ 300 ಎಷ್ಟು ಪೋಸ್ಟ್ ಅದು 319 ಯಾವುದು ಅಧಿಸೂಚನೆ ಹೊರಡಿಸಿರೋದು ಸೇಮ್ ಇದೆ, ಕರೆಕ್ಟ್ ಅಂತ ಹೇಳಿ ಆರೋಪ ಹೊತ್ತಿರೋ KPSC ಬೋರ್ಡ್ ಇಂದ ನಿಮ್ ಸರ್ಕಾರದಲ್ಲಿ ಬಹಳ ಪಾರದರ್ಶಕವಾಗಿದೆ ಸರ್ ಸಿಸ್ಟಮ್. ಈಗ ಕೇಳಿ, KPSC ಅಲ್ಲಿರೋ ಕೆಲವು ಅಧಿಕಾರಿ ಚೇರ್ಮನ್ ಆತನ್ನ ಈಗ ಸಸ್ಪೆಂಡ್ ಮಾಡಲಾಗಿದೆ, ಆತನ ಮೇಲೆ ಕ್ರಮ ಆಗ್ತಾ ಇದೆ.
ಒಬ್ಬ ಕ್ರಮ ಆಗ್ತಿಲ್ಲ ಸರ್, ಸಸ್ಪೆಂಡ್ ಆಗಿದೆ, ಅದು ರಾಜ್ಯಪಾಲರ ಕ್ರಮ ಆದೇಶ, ಕ್ರಮ ಪ್ರಕಾರ ಏನ್ ಕಾರ್ಯದರ್ಶಿಗಳ ಕ್ರಮ? ತಪ್ಪು, ದಯವಿಟ್ಟು ಸರ್ಕಾರದ ರೋಲೇನು? ಸಂಕ್ಷಿಪ್ತವಾಗಿ ಹೇಳಿ ಅದ್ರ ಈಗ ಬಗ್ಗೆ. ಒಂದು ಕಾನೂನು ಕ್ರಮ ತಾವು ಮಾಡ್ತಾರೆ, ನಾವು ತೀರ್ಮಾನ ಮಾಡಕ್ಕಾಗಲ್ಲ, ಇದೇ ಆಗಬೇಕು, ಹಿಂಗೆ ಆಗಬೇಕು, ಇವತ್ತೇ ಕಾನೂನು ಆಗಬೇಕು. ಓದ್ಕೊಂಡಿರೋರಿಗೆ ಗೊತ್ತಾಗುತ್ತೆ ಸರ್, ಜಾರ್ಖಂಡಲ್ಲಿ ಏನಾಗ್ತಿದೆ, ಕರ್ನಾಟಕದಲ್ಲಿ ಏನಾಗ್ತಿದೆ ಅಂತ ತೀರ್ಮಾನ ಮಾಡೋದು ಬೇಡ, ಅಲ್ಲ ಸರ್, ತುಲನೆ ಮಾಡಿದ್ರೆ ನಮ್ಮ ಸಾಕು. ಒಬ್ಬ ಸಾಮಾನ್ಯ ಮನುಷ್ಯ ಒಂದು ನಿಮಿಷ ತಮ್ಮ, ಒಂದು ನಿಮಿಷ ತುಲನೆ ಮಾಡೋಣ, ತುಲನೆ ಮಾಡಿ ಮಾತಾಡಿ. ಆದ್ರೆ ನಮ್ಮ ರಾಜ್ಯದ ಮಕ್ಕಳು ಯಾರು 5-6 ವರ್ಷದಿಂದ ಕಷ್ಟಪಟ್ಟು ಓದಿ ಆಯ್ಕೆ ಮಾಡಿರ್ತಕ್ಕಂಥ ಮಕ್ಕಳು, ಅವರನ್ನ ದಿಕ್ಕು ತಪ್ಪಿಸಿ ಪ್ರತಿಭಟನೆ ಕರ್ಕೊಂಡೋಗಿ ಯಾರು ಈ ತರ ದಿಕ್ಕು ತಪ್ಪಿಸಿ ಮಾಡ್ತಾರೆ ಕೇಳಿ. ಸರ್, ಅದು ಸಾರಿ, ಬಿಡಿ ರಾಜ್ಯ ಸರ್. ಅಭಿಷೇಕ್ ಅವರಿಗೆ ಪ್ರಶ್ನೆ ಕೇಳ್ಬೇಕಾಗಿತ್ತು. ಚಾಣಕ್ಯ ಉತ್ತರ ಕೊಡಿ. ನಿಮಗೆ ಒಪ್ಪಿಗೆ ಅನಿಸ್ತಿದ್ಯಾ ಸರ್, ದಿಕ್ಕು ತಪ್ಪಿಸಿದಾರಂತೆ, ನಿಮಗೆ ಮಿಸ್ಗೈಡ್ ಮಾಡ್ತಿದ್ದಾರೆ, ಮಿಸ್ಲೀಡ್ ಮಾಡ್ತಿದ್ದಾರೆ? ಬಿಜೆಪಿ ಮಾಡ್ತಾರೆ, ನಿಮ್ಗೆ ಗೊತ್ತಿಲ್ಲ ಚಾಣಕ್ಯ. ಕೇಳಿ, ಇನ್ನೊಂದು ಹೇಳ್ತೀನಿ. ಈ ಪಶು ವೈದ್ಯಾಧಿಕಾರಿ ಇದೆಯಲ್ಲ, ಎಷ್ಟು 400 ಪೋಸ್ಟ್ಗೆ ಪರೀಕ್ಷೆ ಆಗಿದ್ದು, ಆಯ್ಕೆ ಆಗಿರೋರು ಎಷ್ಟು? 319, 320 ಜನ, 29 ಆಯ್ಕೆ ಆಗಿದ್ದಾರೆ. ಮಿಕ್ಕಿದವ್ರು ಯಾಕೆ ಆಯ್ಕೆ ಆಗ್ಲಿಲ್ಲ? ಎಲಿಜಿಬಲ್ ಆಗಿರೋರೇ ಅಷ್ಟು ಜನ ರೀ. ಅದರೊಳಗೆ 400 ಆಗ್ಬೇಕಾದ ಜಾಗದಲ್ಲಿ ಎಲಿಜಿಬಲ್ ಆಗಿಲ್ಲ ಕೆಲವರು. ನಿಮ್ಮ eligibility criteria ಏನಿದೆ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿದೆ. ತಪ್ಪು ಮಾಹಿತಿಯನ್ನ ಸ್ಟಿಂಗ್ ಆಪರೇಷನ್ ವಿದ್ಯಾರ್ಥಿಗಳು ಮಾಡಿದ್ದಾರೆ. 80 ಲಕ್ಷ ರೂಪಾಯಿಗೆ ಒಂದು ಹುದ್ದೆ ಇವತ್ತು ಮಾರಾಟ ಆಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದೀರಾ ಅಂತಂದ್ರೆ ನಿಮ್ಮ ಮಾನಸಿಕತೆ ಯಾವ ರೀತಿ ಅಂತ ಅರ್ಥ ಆಗ್ತಾ ಇದೆ ನಮಗೆ. ಅದೇ ಮಾತನ್ನ ನೀಟ್ ಪರೀಕ್ಷೆ ವಿಚಾರದಲ್ಲಿ ಯಾಕೆ ಹೇಳಿಲ್ಲ ಕಾಂಗ್ರೆಸ್ ಪಕ್ಷ? ಅಭಿಷೇಕ್ ಅವರು, ನಾವು ಈ ವರದಿಯಲ್ಲಿ ಬಂದೆ ಚಾಣಕ್ಯ ಅವರೇ, ನಾವು ಈ ವರದಿಯಲ್ಲಿ ಹೇಳಿದ್ವಿ ನೋಡಿ, ಜಂತರ್ ಮಂತರ್ಗೆ ಸಿಕ್ಕೋ ಅಷ್ಟು ಗಮನ ಜಾರ್ಖಂಡಿಗೆ ಸಿಗ್ಲಿಲ್ಲ, ಜಾರ್ಖಂಡ್ನ ಧ್ವನಿ ಏನ್ ಕೇಳ್ತಿದೆ ಅಷ್ಟು KPSCಗಂತೂ ಸಿಗ್ತಾನೆ ಇಲ್ಲ ಅಂತ ಹೇಳಿ. ಯಾಕೆ ಸಿಗ್ತಿಲ್ಲ? ಬಹುಶಃ ಇಲ್ಲಿ ಫ್ಯಾನ್ಸಿ PR ಸಿಸ್ಟಮ್ ವರ್ಕ್ ಆಗ್ತಿಲ್ಲ. KPSC ಪರವಾಗಿ ಫಾರಿನ್ ಫಂಡಿಂಗ್ ಅನ್ನೋ ಆರೋಪ ಏನ್ ಸಿಕ್ತು ಜಂತರ್ ಮಂತರು, ಇಲ್ಲಂತೂ ಆ ಥರದ ಪ್ರವೇಶನೇ ಇಲ್ಲ. ಅಲ್ಲಿ ಪೊಲಿಟಿಕಲ್ ಇಂಟರ್ವೆನ್ಷನ್ ಆಯಿತು, ರಾಜಕೀಯ ಪಕ್ಷಗಳು ಮಧ್ಯಪ್ರವೇಶ ಮಾಡಿದ್ರು, ಇವರೆಲ್ಲ ಹತ್ರಕ್ಕೆ ಬಿಟ್ಕೊಳ್ತಾ ಇಲ್ಲ. ನಮ್ಮ KPSC ಸ್ಟೂಡೆಂಟ್ಗಳು, ಇನ್ಫ್ಲೂಯೆನ್ಸರ್ಗಳು ಬರ್ತಾ ಇಲ್ಲ, ಸೆಲೆಬ್ರಿಟಿಗಳು ಬರ್ತಿಲ್ಲ. ಬಹುಶಃ ಇದೆಲ್ಲ ನೋಡಿದಾಗ ಪಾಸಿಟಿವ್. ಹೌದು, ಇವ್ರ ಪ್ರತಿಭಟನೆ ಸರಿ ಟ್ರ್ಯಾಕಲ್ಲಿದೆ, ಬಟ್ ಸರಿ ಟ್ರ್ಯಾಕಲ್ಲಿ ಇರೋದಕ್ಕೆ ಇಂಥ ಬೆಂಬಲಗಳು ಸಿಗದೆ ಹೋದ್ರೆ ಅದನ್ನ ಯಾರು ಕೇರೆ ಮಾಡಲ್ಲ ಸರ್. ಇನ್ಫ್ಲೂಯೆನ್ಸರ್ ಬರಬೇಕು, ಪ್ರಕಾಶ್ ರಾಜ್ ಬರಬೇಕು, ಕಿಶೋರ್ ಅವ್ರು ಮಾತನಾಡಬೇಕು, ಬೇರೆ ಬೇರೆ ಪಕ್ಷದವರು ಮುಖವಾಡ ಹಾಕೊಂಡು ಬರಬೇಕು ಅಲ್ವಾ ಅಭಿಷೇಕ್ ಅವರೇ? ಅದಕ್ಕೆ ಕರ್ನಾಟಕದ ವಿದ್ಯಾರ್ಥಿಗಳ ಗೋಳು ಯಾರಿಗೂ ಕೇಳಿಸ್ತಾನೆ ಇಲ್ಲ. ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ, ಎನಿ ಪರ್ಸನ್ ನಮ್ಮ ದೇಶದಲ್ಲಿ ಫೇರ್ ಎಲೆಕ್ಷನ್ ಡಿಮ್ಯಾಂಡ್ ಮಾಡೋರು, ದೇ ಶುಡ್ ಆಲ್ಸೋ ಡಿಮ್ಯಾಂಡ್ ಫೇರ್ ಸೆಲೆಕ್ಷನ್. ಇಫ್ ಯು ವಾಂಟ್ ಫೇರ್ ಎಲೆಕ್ಷನ್, ಫೇರ್ ಸೆಲೆಕ್ಷನ್ ಈಸ್ ಅ ಡೆಮೋಕ್ರೆಟಿಕ್ ರೈಟ್. ಅದಕ್ಕೊಂದು ಫೇರು ಇದಕ್ಕೊಂದು ಫೇರು ಅಂದರೆ, ಇವಾಗ ಅವ್ರು ಹೇಳಿದ್ರಲ್ಲ, ಇಲ್ಲಾಗೋದು ಸಂಚು, ಫಾರ್ ಎಕ್ಸಾಂಪಲ್ ಇಲ್ಲಿ ವಿದ್ಯಾರ್ಥಿಗಳನ್ನ ದಿಕ್ ತಪ್ಪಿಸ್ಬಿಟ್ಟು ಕರ್ಕೊಂಡು ಹೋಗ್ತಾರೆ, ಅಲ್ಲಾಗೋದು ನಿಜವಾದ್ದು. ಈ ನರೇಟಿವ್ ಇದೆಯಲ್ಲ, ಈ ನರೇಟಿವ್ ಫಸ್ಟ್ ಇದು ಮಾಡೋಕೆ ಸ್ಟೂಡೆಂಟ್ ಪ್ರೊಟೆಸ್ಟ್ ಈ ದೇಶದಲ್ಲಿ ಎಲ್ಲೇ ಆದರೂ ಜೆನ್ಯೂನ್ ಪ್ರೊಟೆಸ್ಟೇ ಅದು. ಇಲ್ಲಾಗೋದು ಏನೋ ತುಂಬ ಆನೆಸ್ಟ್ ಪ್ರೊಟೆಸ್ಟು, ಡೆಲ್ಲಿಲಾಗೋದು ತುಂಬ ಬೇರೆ ಥರ ಪ್ರೊಟೆಸ್ಟು, ಜಾರ್ಖಂಡಲ್ಲಿ ಆಗೋದು ಬೇರೆ ಥರ ಪ್ರೊಟೆಸ್ಟು. ಆ ಥರ ಸ್ಟೂಡೆಂಟ್ ಪ್ರೊಟೆಸ್ಟ್ನ ನೀವು ಡಿವೈಡ್ ಮಾಡೋದಕ್ಕೆ ಆಗೋದೇ ಇಲ್ಲ. ಸೆಕೆಂಡ್ ಥಿಂಗ್, ಇಲ್ಲಿ ಆಂಪ್ಲಿಫಿಕೇಶನ್ ಪ್ರೋಸೆಸ್ಸೇ ಇಲ್ಲ. ನಾನು ಇವ್ರಿಗೆ ಹೇಳ್ತಿದ್ದೆ, ನಾನು ಇಲ್ಲಿ ಸಿಕ್ಕಿದಾಗ, ಈ ಜಂತರ್ ಮಂತರ್ ಪ್ರೊಟೆಸ್ಟ್ ಆಗೋಕ್ಕಿಂತ ಮುಂಚೆ ಇವ್ರು ಶುರು ಮಾಡಿದ್ದು, ನೀವು ಆಗಲೇ ಹೇಳಿದ್ರಿ, ನಮ್ಮ ದೇಶದಲ್ಲಿ ಮೊದಲನೇ ಬಾರಿಗೆ ಸ್ಟೂಡೆಂಟ್ ಪ್ರೊಟೆಸ್ಟ್ ಆಗಿದ್ದು ಧಾರವಾಡದಲ್ಲಿ ಶುರು ಮಾಡಿದ್ದು. ಅದು ಅದ್ರ ಬಗ್ಗೆ ಯಾರಿಗೂ ಗೊತ್ತೇ ಇಲ್ಲ. ಈ ಜಂತರ್ ಮಂತರಲ್ಲಿ ಅವರು ರೆಸಿಗ್ನೇಷನ್ ಕೊಟ್ಟಾದ್ಮೇಲೆ ಮಾರನೇ ದಿನ ಫ್ರೀಡಮ್ ಪಾರ್ಕಲ್ಲಿ ಸೆಲೆಬ್ರೇಷನ್ ಅಂತ ಒಂದು ಮಾಡಿದ್ರು. ಅದಕ್ಕೆ ಹಾಡೋರೇನು, ಕುಣಿಯೋರೇನು, ಅದಕ್ಕೆ ಸೆಲೆಬ್ರೇಷನ್ ಅಂತಾನೆ ಒಂದು ಪ್ರೊಟೆಸ್ಟ್ ಮಾಡಿದ್ರು. ಎಲ್ಲಿ ಹೋದ್ರು ಅವರೆಲ್ಲ ಇವತ್ತು? ಎಲ್ಲಿ ಯಾರು ಮಾತಾಡ್ತಾನೆ ಇಲ್ವಲ್ಲ. ಇವ್ರು ಪ್ರೊಟೆಸ್ಟ್ ಮಾಡಿದ್ದೇ ಗೊತ್ತಾಗಿಲ್ವಲ್ಲ. ಧಾರವಾಡದಲ್ಲಿ ಏನಾಗ್ತಿದೆ ಗೊತ್ತಿಲ್ಲ, ನಮ್ಮ ಕರ್ನಾಟಕದಲ್ಲಿ ಏನಾಗ್ತಿದೆ ಗೊತ್ತಿಲ್ಲ. ಎಲ್ಲರಿಗೂ ಭಯ. ನಾನು ಇವ್ರನ್ನ ಕೇಳಿದೆ, ಯಾಕೆ ನೀವು 2 ದಿನದ ಮೇಲೆ ಆಂಪ್ಲಿಫೈ ಮಾಡಿಲ್ಲ ಅಂದ್ರೆ, ಸರ್ 36 FIR ಹಾಕಿದ್ರು ಸರ್, ಎಲ್ಲಿ ಮಾಡೋದು ಅಂತ ಹೇಳ್ತಾರೆ. ಆ ಒಂದು ಭಯ. ಡೆಮೋಕ್ರಸಿಯಲ್ಲಿ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂತ ಅಲ್ಲಿ ಕೇಳಿದವರು, ಅಲ್ಲಿ ಅಕೌಂಟಬಿಲಿಟಿ ಕೇಳಿದವರು, ಇಲ್ಲಿ ಯಾವ ರೀತಿಯಾದ ಅಕೌಂಟಬಿಲಿಟಿ ಇದೆ? ನಮ್ಮ ಸೋಷಿಯಲ್ ಮೀಡಿಯಾ ಲಿಬರಲ್ಸ್ ಅಂತ ಏನ್ ಹೇಳ್ಕೊತಾರಲ್ಲ, ಯಾರು ಇದ್ರ ಬಗ್ಗೆ ಮಾತಾಡ್ತಾನೆ ಇಲ್ಲ. ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಪೋಸ್ಟ್ ಮಾಡೋದಿಲ್ಲ, ಯಾಕಂದ್ರೆ ದಿಸ್ ಇಸ್ ನಾಟ್ ಫ್ಯಾಷನಬಲ್, ದಿಸ್ ಇಸ್ ನಾಟ್, ಧಾರವಾಡ ಇಸ್ ನಾಟ್ ಇನ್ಸ್ಟಾಗ್ರಾಮಬಲ್ ಎನಫ್. ನಿಜ ಹೇಳ್ಬೇಕು ಅಂದ್ರೆ ಧಾರವಾಡದಲ್ಲಿ ಅವ್ರ ಫಾಲೋವರ್ಸ್ ಬೆಳೆಯಲ್ಲ, ವೈಬ್ ಸಿಗಲ್ಲ ಸರ್. ಇವ್ರು ಪಾಪ ಪ್ರತಿಭಟನೆ ಮಾಡೋರು ಬಡ ಮಧ್ಯಮ ವರ್ಗದ ವಿದ್ಯಾರ್ಥಿಗಳು, ರೈತರ ಮಕ್ಕಳು, ಸ್ವಿಗ್ಗಿ ಝೊಮ್ಯಾಟೊ ಪಾರ್ಟ್ ಟೈಮ್ ಮಾಡ್ಕೊಂಡು ಬಂದವರು, ಇವ್ರಿಗೆ ಪಾಪ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡೋದು ಗೊತ್ತಿಲ್ಲ, ಗೆಟ್ ರೆಡಿ ವಿತ್ ಮೀ ಗೊತ್ತಿಲ್ಲ, ಕೆಟ್ಟದಾಗ ಮಾತಾಡೋದು ಗೊತ್ತಿಲ್ಲ. ಏನ್ ಮಾಡಕ್ಕಾಗತ್ತೆ? ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಧಾರವಾಡ ಕನ್ವರ್ಟ್ ಮಾಡಿದ್ರೆ ಯಾರು ಫಾಲೋ ಮಾಡ್ತಾರೆ? ಯಾರು ಇದನ್ನ ನೋಡ್ತಾರೆ? ಅವ್ರನ್ನ ಡಿಸೈನ್ ಬ್ಯಾನರ್ಗಳು ಬರೋದಿಲ್ಲ, ಏನೂ ಬರೋದಿಲ್ಲ. ಈ ಥರ ಸಿಸ್ಟಮ್ಯಾಟಿಕ್ ನರೇಟಿವೇ ಇಲ್ಲ. ಸಿಸ್ಟಮ್ಯಾಟಿಕ್ ನರೇಟಿವ್ ಒಂದು ಜನರೇಟ್ ಮಾಡಿ, ಆ್ಯಂಡ್ ದೆನ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನಾವು ಜಸ್ಟಿಫೈ ಮಾಡ್ಬಿಡೋದು. ಈ ಸ್ಟೂಡೆಂಟ್ ಪ್ರೊಟೆಸ್ಟ್ ಜೆನ್ಯೂನು, ಇದೆಲ್ಲ ಜೆನ್ಯೂನು, ಇದು ದಿಕ್ ತಪ್ಪಿಸೋದು, ಇದು ದಿಕ್ ತಪ್ಪಿಸೋದಿಲ್ಲ. ಯು ಕ್ಯಾನ್ ಡಿವೈಡ್ ಸ್ಟೂಡೆಂಟ್ ಪ್ರೊಟೆಸ್ಟ್ ಆ ಥರ. ಒಂದು ದಿಕ್ ತಪ್ಪೋದು, ಒಂದು ದಿಕ್ ತಪ್ಪೋದು. ಐ ಥಿಂಕ್ ಇದು ನಾನೇನು ಹೇಳೋದು ಅಂದರೆ, ಎಚ್ಚರಿಕೆ ಎಲ್ಲರಿಗೂ.
ದ ಎಂಟೈರ್ ನೇಷನ್ ಶುಡ್ ವೇಕ್ ಅಪ್. ಸ್ಟೂಡೆಂಟ್ ಪ್ರೊಟೆಸ್ಟ್ ನಾವು ಜೆನ್ಯೂನ್ ಅಲ್ಲ ಅಂತ ನಾವು ಕಾಲ್ ಫಾರ್ ಮಾಡಂಗೇ ಇಲ್ಲ. ಸ್ಟೂಡೆಂಟ್ ಪ್ರೊಟೆಸ್ಟ್ ಎಲ್ಲೇ ನಡೀಲಿ, ಇಟ್ ಈಸ್ ಫಾರ್ ಅ ಜೆನ್ಯೂನ್ ಕಾಸ್. ಆ ಪ್ರದೇಶದ ಸರ್ಕಾರ ಶುಡ್ ಹೀಡ್ ಟು ಇಟ್, ಶುಡ್ ಲಿಸನ್ ಟು ಇಟ್. ಆ್ಯಂಡ್ ನಿಜವಾಗ್ಲೂ ಎನಿ ಗೌರ್ಮೆಂಟ್ಗೆ ಇದು ವಾರ್ನಿಂಗ್ ಸೈನು. ಸ್ಟೂಡೆಂಟ್ ಪ್ರೊಟೆಸ್ಟ್ ಅನ್ನೋದು ಒಂದು ವಾರ್ನಿಂಗ್ ಸೈನು. ಆ್ಯಂಡ್ ವಿ ಶುಡ್ ಹೀಡ್ ಟು ಇಟ್. ಕರೆಕ್ಟ್. ಮೋಹನ್ ವಿಶ್ವ ಅವರೇ, ಅಕೌಂಟಬಿಲಿಟಿ ಪ್ರಶ್ನೆ ಮಾಡಿದ್ರು ಕೇಂದ್ರ ಸರ್ಕಾರಕ್ಕೆ ಕಾಂಗ್ರೆಸ್ ಪಕ್ಷದವರು ಸೇರಿದಂತೆ ವಿರೋಧ ಪಕ್ಷದವರು, ಸ್ಟೂಡೆಂಟ್ಸು ಕೇಳಿದ್ರು. ಬಟ್ ನಾನು ರಾಜಕೀಯವಾಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ. ಜಾರ್ಖಂಡ್ನಲ್ಲಿ ಈಗ ಬಿಜೆಪಿ ABVP ಸಂಘಟನೆ ಕೂಡ ಪ್ರತಿಭಟನೆಯ ಭಾಗವಾಗ್ತಾ ಇದೆ. ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳಿಗೆ ಬಾಹ್ಯ ಬೆಂಬಲ ನೀಡಲಿಕ್ಕೆ, ನೋ ಡೌಟ್ ಆ ವಿದ್ಯಾರ್ಥಿಗಳು ಯಾರು ಪೊಲಿಟಿಷಿಯನ್ಸ್ನ ಹತ್ರ ಬಿಟ್ಕೊಳ್ತಾ ಇಲ್ಲ, ಹಾಗಾಗಿ ಬಾಹ್ಯ ಬೆಂಬಲ ನೀವು ಕೊಡ್ತಿದ್ದೀರಿ. ಬಟ್ ಇಲ್ಲೂ ಕೊಡಬೇಕಲ್ಲ ಮೋಹನ್ ವಿಶ್ವ ಅವರೇ. KPSC ಕರ್ಮಕಾಂಡ ಅಂತ ಹೇಳಿ ನಾವೊಂದು 10 ಡಿಬೇಟ್ಗಳು ಮಾಡಿಬಿಟ್ವಿ. ವಕ್ತಾರರು ಬರ್ತಿದ್ದೀರಿ, ಮಾತನಾಡ್ತಿದ್ದೀರಿ, ನಾವು ಮೈಕ್ ಹಿಡಿದಾಗ ಬಿಜೆಪಿ ನಾಯಕರು ಅದ್ರ ಬಗ್ಗೆ ರಿಯಾಕ್ಟ್ ಮಾಡ್ತಿದ್ದೀರಿ ಅನ್ನೋದನ್ನ ಹೊರತುಪಡಿಸಿದ್ರೆ ಈಗ ಮತ್ತೆ 319 ಹುದ್ದೆಗಳಿಗೆ ಕಾಲ್ ಫಾರ್ ಮಾಡಿದ್ದಾರೆ ಸರ್. ಅಂದ್ರೆ ನಿಮ್ಮ ವಿರೋಧ ಪಕ್ಷದ ಧ್ವನಿ ಇದೆಯಲ್ಲ, ಅದು ಸರ್ಕಾರಕ್ಕೆ ತಟ್ಟನೇ ಇಲ್ಲ, ನಿಮ್ಮನ್ನು ಸೀರಿಯಸ್ ಆಗಿ ತಗೊಂಡಿಲ್ಲ ಅಂತ ಹೇಳಿ. ಅಲ್ಲ ನೋಡಿ, ಈ ಪ್ರಶ್ನೆಗೆ ಆನ್ಸರ್ ಮಾಡೋದಕ್ಕೆ ಖಂಡಿತವಾಗ್ಲು ನೀವೇ ಇವಾಗಲ್ಲಿ ವಿಡಿಯೋ ತೋರಿಸ್ತಾ ಇದ್ದೀರಾ. ಅಲ್ಲಿ ಧಾರವಾಡದಲ್ಲಿ ನಡೆದಂತ ಪ್ರತಿಭಟನೆ ಅದು KPSCದು. ಅಲ್ಲೇ ನಿಂತಿದ್ದಾರೆ ನಮ್ಮ ವಿರೋಧ ಪಕ್ಷದ ಉಪನಾಯಕರಾದಂತ ಅರವಿಂದ್ ಬೆಲ್ಲದವ್ರ ಜೊತೆನಲ್ಲಿ. ಅಲ್ಲ, ಒಂದ್ ನಿಮಿಷ ದಯವಿಟ್ಟು ಆಯ್ತಾ. ಸೊ ಅಲ್ಲಿಂದ ಶುರುವಾದಂತದ್ದು. ಅವತ್ ಬಸವರಾಜ ಬೊಮ್ಮಾಯಿ ಅವ್ರ ಮಗನೂ ಹೋಗಿದ್ರು, ತಿರ್ಗಾ R ಅಶೋಕ್ ಅವ್ರು ಹೋಗಿದ್ರು, ವಿರೋಧ ಪಕ್ಷದ ನಾಯಕರು, ಚಲವಾದಿ ನಾರಾಯಣ ಸ್ವಾಮಿ ಅವ್ರು ಹೋಗಿದ್ರು, ನಮ್ಮ ಶಾಸಕರು ಹೋಗಿದ್ರು. ಪ್ರತಿಯೊಬ್ರು ಅವತ್ತಿಂದ ಬೆಂಬಲ ಕೊಡಕ್ ಶುರು ಮಾಡಿದ್ರು ಸತತವಾಗಿ. ಅದಾದ ನಂತರ ಪಾಪ ವಿದ್ಯಾರ್ಥಿ ಸಂಘಟನೆಗಳು ಕೆಲವೊಂದು ಜನ ಬಂದು ವಿರೋಧ ಪಕ್ಷದ ನಾಯಕರನ್ನ ಭೇಟಿ ಮಾಡಿ, ರಾಜ್ಯಾಧ್ಯಕ್ಷರನ್ನ ಭೇಟಿ ಮಾಡಿ, ಇವ್ರು ಫ್ರೀಡಂ ಪಾರ್ಕ್ ಪ್ರೊಟೆಸ್ಟ್ ಅಲ್ಲೂ ಅಷ್ಟೇ ಜೊತೆ ಹೋಗಿ ನಿಂತ್ಕೊಂಡು ಕೂತ್ಕೊಂಡು ನಾವು ಪ್ರೊಟೆಸ್ಟ್ಗೆ ಬೆಂಬಲವನ್ನು ಕೊಟ್ಟು ಬಹಳಷ್ಟು ಪತ್ರಿಕಾಗೋಷ್ಠಿಗಳನ್ನ ಮಾಡಿ, ಸರ್ಕಾರಕ್ಕೆ ಛೀಮಾರಿ ಹಾಕಿ ಪ್ರತಿಯೊಂದು ವಿಷಯನೂ ಹೇಳ್ಕೊಂಡು ಬರ್ತಾನೆ ಇದೀವಿ ನಾವು ಡೇ 1 ಇಂದಾನು. ಬಟ್ ಈ ದಪ್ಪ ಚರ್ಮದ ಸರ್ಕಾರ ಇದನ್ನು ATM ಮಾಡ್ಕೊಂಡ್ಬಿಟ್ಟಿದೆ. ಯಾಕೆ ಆವಾಗಲೇ ನಮ್ಮ ಇವರು ಚಾಣಕ್ಯ ಅವ್ರು ಹೇಳ್ದಂಗೆ ಇವರ ಒಂದು ಪ್ರಣಾಳಿಕೆನಲ್ಲಿ ಎಲ್ಲಾ ಜಾಬ್ಗಳನ್ನ ತುಂಬುತ್ತೀವಿ ಅಂತ ಹೇಳಿದಂತ ಪಕ್ಷ ಆ ಜಾಬ್ನ ತುಂಬೋದಕ್ಕೆ ಫಸ್ಟ್ ಒಂದು ದೊಡ್ಡ ಪ್ರತಿಭಟನೆ ಮಾಡ್ಬೇಕಾಯ್ತು ಇವರು. ಎಷ್ಟೋ 3 ವರ್ಷ ಆದ್ಮೇಲೆ ಧಾರವಾಡದಲ್ಲಿ ಆ 2.5 ಲಕ್ಷದಲ್ಲಿ ಇವ್ರು ಕೊನೆಗೆ ಹೇಳಿದಷ್ಟು ಫಸ್ಟ್ 54,000, ಆಮೇಲೆ 21,000, ಒಂದು 75,000 ಫಿಲ್ ಮಾಡ್ತೀವಿ ಅಂತ ಹೇಳಿ. ಈಗ ಫಿಲ್ಲಿಂಗ್ ಸ್ಟಾರ್ಟ್ ಮಾಡಿದ ತಕ್ಷಣ ಅದನ್ನು ATM ಮಾಡ್ಕೊಂಡ್ಬಿಟ್ಟಿದ್ದಾರೆ. ಒಂದೊಂದು ಜಾಬ್ಗೆ ಇಷ್ಟಿಷ್ಟು, ಒಂದೊಂದು ಜಾಬ್ಗೆ ಇಷ್ಟಿಷ್ಟು. ಸ್ಮಿತಾ, ಜಸ್ಟ್ ಇಮ್ಯಾಜಿನ್ 54,000 ಜಾಬ್ ಇವ್ರು ಫಿಲ್ ಮಾಡಿದ್ರೆ ಆನ್ ಆನ್ ಆವರೇಜ್ ಸಣ್ಣ ಜಾಬು, ಮೀಡಿಯಂ ಜಾಬು, ದೊಡ್ಡ ಜಾಬು ಅಂತೆಲ್ಲ ಒಂದು 10 ಲಕ್ಷ 15 ಲಕ್ಷ ಲಂಚ ಅಂತ ಇಟ್ಕೊಂಡ್ರೆ ಕಡಿಮೆ ಅಂದ್ರೂ 10,000 ಕೋಟಿ ಫಿಲ್ಲಿಂಗ್ ಅಲ್ಲಿ ಬರುತ್ತೆ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ. ಇಟ್ ಇಸ್ ಆಸ್ ಸಿಂಪಲ್ ಆಸ್ ದಟ್. ಇದನ್ನು ಒಂದು ATM ಮಾಡ್ಕೊಂಡೆ ಹೋಗ್ತಾ ಇರೋದು ಇವರು. KPSC ವಿಚಾರದಲ್ಲೂ ಅಷ್ಟೇನೆ. ನಟರಾಜ್ ಗೌಡ್ರು ಹೇಳಿದ್ರು ಕೆಲವರು ಸಂಚು ಮಾಡ್ತಾರೆ, ದಾರಿ ತಪ್ಪಿಸ್ತಾರೆ ಅಂತ. ಹಾಗಾದ್ರೆ ಅವತ್ತು ಪ್ರತಿಭಟನೆ ಮಾಡಿದಂತ ವಿದ್ಯಾರ್ಥಿಗಳು ಇವ್ರ ಪ್ರಕಾರ ಸಂಚು ಮಾಡೋರ? ವಿದ್ಯಾರ್ಥಿ ನಾಯಕರು ಆಗರೆ ಸಂಚು ಮಾಡೋರ? ಅಲ್ಲಿಂತ ವಿದ್ಯಾರ್ಥಿ ನಾಯಕರಾಗರೆ ನಿಮ್ಗೆ ದಾರಿ ತಪ್ಪಿಸುವಂತವ್ರ? ಇದೇ ಲಾಜಿಕ್ ಯಾಕಪ್ಪ ಜಂತರ್ ಮಂತರ್ಗೆ ಅಪ್ಲೈ ಆಗಲ್ಲ ನಿಮ್ಗೆ? ಅಲ್ಲಿ ಯಾರು ಹೋಗಾಗರೆ ದಾರಿ ತಪ್ಪಿಸ್ಲಿಲ್ವಾ? ಅಲ್ಲಿ ಯಾರು ಕೂಡ ಸಂಚು ಮಾಡ್ಲೇ ಇಲ್ವಾ? ಹಾಗಾದ್ರೆ ಅಲ್ಲಿ ಮಾತ್ರ ಒಂದು ನಾಲಿಗೆ, ಕರ್ನಾಟಕಕ್ಕೆ ಬಂದಾಗ ಇನ್ನೊಂದು ನಾಲಿಗೆ. ಈ ರಾಹುಲ್ ಗಾಂಧಿ ಬರ್ಬೇಕಿಲ್ಲಿ, KPSC ಆಸ್ಪಿರೆಂಟ್ ಜೊತೆ ಕುತ್ಕೊಂಡು ಮಾತಾಡ್ಬೇಕು. ಗೊತ್ತಾಯ್ತಲ್ಲ? ರಾಹುಲ್ ಗಾಂಧಿ ಕರ್ನಾಟಕಕ್ಕೆ ಬಿಡಿ, ಜಾರ್ಖಂಡ್ಗೆ ಹೋಗ್ತಾ ಇಲ್ಲ ರಾಹುಲ್ ಗಾಂಧಿ. ಅಲ್ಲ, ಅವ್ರು ಮೌನವಾಗಿದ್ದಾರೆ ಅಂತ ಪಟ್ಟಿ ಹಾಕ್ಬಿಟ್ಟಿದೀವಿ. DK ಶಿವಕುಮಾರ್ ಅವ್ರು ಮಾತನಾಡ್ತಿಲ್ಲ KPSC ಬಗ್ಗೆ, ಜಾರ್ಖಂಡ್ ಬಗ್ಗೆ. ರಾಹುಲ್ ಗಾಂಧಿ ಅವ್ರು ಮಾತನಾಡ್ತಾ ಇಲ್ಲ KPSC ಬಗ್ಗೆ, ಜಾರ್ಖಂಡ್ ಬಗ್ಗೆ. ಪ್ರಕಾಶ್ ರಾಜ್ ಅವ್ರು ಮಾತಾಡ್ತಿಲ್ಲ, ಕಿಶೋರ್ ಅವ್ರು ಮಾತಾಡ್ತಿಲ್ಲ, ದೀಪ್ಕೆ ಅವ್ರು ಮಾತಾಡ್ತಾ ಇಲ್ಲ. ಇದೇ DK ಶಿವಕುಮಾರ್ ಬೆಂಗಳೂರಿಂದ ಡೆಲ್ಲಿಗೆ ಹೋದ್ರು. ಏನಕ್ಕೆ ಪ್ರತಿಭಟನೆ? ಪ್ರಿಯಾಂಕಾ ಗಾಂಧಿ ಯಾವ ಕನ್ಫ್ಯೂಷನ್ ಅವ್ರ ಪಕ್ಕದಲ್ಲ ಕುತ್ಕೊಳ್ಳೋದಕ್ಕೆ DK ಶಿವಕುಮಾರ್ ಹೋದ್ರು. ಇವತ್ತು ಇವ್ರ ಹತ್ರಕ್ಕೆ ಹೋಗ್ತಾನೆ ಇಲ್ಲ DK ಶಿವಕುಮಾರ್, ತನಿಖೆ ಮಾಡ್ತಾನೆ ಇಲ್ಲ. ಸ್ಮಿತಾ, 80 ಲಕ್ಷ ಈ KPSC 400 ಹುದ್ದೆಗಳಲ್ಲಿ. ಅದು ಏನು 80 ಲಕ್ಷ ನಿಮಗೆ ಎಕ್ಸಾಮ್ ಆದ್ಮೇಲೆ ಅಪಾಯಿಂಟ್ಮೆಂಟ್ಗೆ? ಎಕ್ಸಾಮ್ ಬಿಫೋರ್ ಅಲ್ಲಿ OMR ಶೀಟ್ ನೆಲ್ಲಾನು ಖಾಲಿ OMR ಶೀಟ್ ಎತ್ಕೊಂಡು ಹೋಗ್ಬಿಟ್ಟು ಆನ್ಸರ್ ಬೇರೆ ಕಡೆ ಬರೆದ್ಬಿಟ್ಟು ಬೇರೆಯವ್ರ ಕೈಯಲ್ಲಿ ಅದನ್ನ ವ್ಯಾಲ್ಯೂಯೇಷನ್ ಆಗ್ತಿದೆ ಅಂತ ಒಂದು ಆರೋಪ ಇದೆ. ಈಗ ವಿದ್ಯಾರ್ಥಿಗಳನ್ನ ಕರ್ಕೊಂಡೋಗಿ ರೆಸಾರ್ಟ್ ಗಳಲ್ಲಿ ಇಟ್ಕೊಂಡು, ವಿದ್ಯಾರ್ಥಿಗಳಿಂದ ಸೆನ್ಸ್ ಯಾರ್ಯಾರು ದುಡ್ಡು ಕೊಟ್ಟಿದ್ದಾರೆ ಗೊತ್ತಾ, ಅವ್ರಗಳನ್ನ ಕರ್ಕೊಂಡೋಗಿ ರೆಸಾರ್ಟ್ ಅಲ್ಲಿ ಇಟ್ಕೊಂಡು ಆನ್ಸರ್ ಬರ್ಸಿಸಿ ಕರ್ಕೊಂಡ್ಬಂದು ಪಾಸ್ ಮಾಡಿಸಿದ್ದಾರೆ ಅಂತ ಇದೆ. ಅವ್ರ ನಗು ಬಂದೇ ಬರುತ್ತೆ, ಸೀರಿಯಸ್ನೆಸ್ ಇಲ್ಲ ಅವ್ರಿಗೆ. ಕೇಳಿಸ್ಕೊಳ್ಳಿ, ಕೆಲವರು ಚಾಣಕ್ಯ ಒಂದ್ ನಿಮಿಷ ರೀ. KEA ಎಕ್ಸಾಮ್ ಅಲ್ಲಿ 100ಕ್ಕೆ 8 ತೆಗ್ದಿರುವಂತ ಒಬ್ಬ ಕನ್ನಡ ಸಬ್ಜೆಕ್ಟ್ ಅಲ್ಲಿ 100ಕ್ಕೆ 8 ಮಾರ್ಕ್ಸ್ ತೆಗ್ದಿರೋನು KPSC ಒಂದು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಕ್ಸಾಮ್ ಅಲ್ಲಿ ಇದ್ದಕ್ಕಿದ್ದಂಗೆ ನಿಮ್ಗೆ 98 ತೆಗೆದು ಬಿಡ್ತಾನೆ 3 ದಿವಸದಲ್ಲಿ. ಈ ತರ ಅಕ್ರಮಗಳು ಎದ್ದು ಕಾಣಿಸ್ತಾ ಇದೆ, ನೆಪೋಟಿಸಮ್ ಎದ್ದು ಕಾಣಿಸ್ತಾ ಇದೆ. ಒಂದೇ ಹೇಳ್ತೀನಿ ಕೇಳಿ, 2 ಜಿಲ್ಲೆಯಿಂದ ಟಾಪ್ 23 ರ್ಯಾಂಕ್ ಹೋಲ್ಡರ್ಸ್ ಅಲ್ಲಿ ಮೆಜಾರಿಟಿ ಬಂದಿದ್ದಾರೆ. ಆ ಜಿಲ್ಲೆಯ ಹೆಸರು ಬಂತು ಅಂತ ಹೇಳಿದ್ರೆ ನಮ್ಮ ಟ್ರೋಲ್ ಸಚಿವರು ಒಬ್ಬರಿದ್ದಾರೆ ಕರ್ನಾಟಕದಲ್ಲಿ, ಅವ್ರ ಬುಡಕ್ಕೆ ಬರುತ್ತೆ ಇದು. ಈ ನೋ ಸೆಟಲ್ಡ್ ಕಂಟ್ರೀಸ್ ಬುಡ ಅಂತ ಹೇಳ್ಬಿಟ್ಟು ಅದಕ್ಕೆ ಆ ಮನುಷ್ಯ ಮಾತಾಡ್ತಾರೆ. ಲಾಸ್ಟ್ 30 ಸೆಕೆಂಡ್ಸ್ ಮಾತೆತ್ತಿದ್ರೆ
RSS ಅಂತ ಹೇಳಿ RSS ನ ಬೈಕೊಂಡು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಗೆ ಬಕೆಟ್ ಹಿಡ್ಕೊಂಡು ಒಬ್ರು ರಾಜ್ಯಾಧ್ಯಕ್ಷರಾದ್ರು BK ಹರಿಪ್ರಸಾದ್, ಇನ್ನೊಬ್ರು ಪ್ರಿಯಾಂಕ್ ಖರ್ಗೆ ಬೆಳಗ್ಗೆ ಮಾತಾಡ್ತಾರೆ. ಇದೇ ಗೃಹ ಇಲಾಖೆನಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆದು ಪರೀಕ್ಷಾ ಕ್ರಮ ನಡೀಬೇಕಾದ್ರೆ ವಿಜಯಪುರದಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಪ್ರಿಯಾಂಕ್ ಖರ್ಗೆ ಅವರು ಏನೋ 120 ಜನ ಅಷ್ಟೇ, ಬೇರೆ ಏನು ದೊಡ್ಡ ಸಮಸ್ಯೆ ಆಗಿಲ್ಲ ಅನ್ಸುತ್ತೆ. ಆ 120 ಜನದಾಗಾದ್ರೆ ಏನ್ ಲೈಫ್ ನಿಮ್ಗೆ ಅವಕಾಶ ಕೊಡ್ತೀನಿ. ವಿಜೇಂದ್ರ ಅವರು ಪಾಪ ಬಿಡದಿ ಪಾದಯಾತ್ರೆಗೆ ಹೋಗ್ಬೇಕಾ ಬೇಡವಾ ಅನ್ನೋ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಆರ್ ಅಶೋಕ್ ಅವರು ಬಿಡದಿ ಪಾದಯಾತ್ರೆಗೆ ಹೋಗಿ ಬಂದೆ ನನ್ನ ಕೆಲಸ ಮುಗೀತು ಅಂತ ಸುಸ್ತಾಗಿದ್ದಾರೆ. ಹಿಂಗಿರುವಾಗ ನಾವು ಪಟ್ಟಿ ಆಕ್ಚುಲಿ ಬಿಜೆಪಿ ನಾಯಕರಿಗೂ ಹಾಕಬೇಕು ಸರ್. ಎಲ್ಲಿ ಮಾತನಾಡ್ತಿದ್ದಾರೆ KPSC ಅಕ್ರಮದ ಬಗ್ಗೆ? ಈ 319 ಮಾತಾಡಿದ್ದಾರೆ. ದಪ್ಪ ಚರ್ಮದ ಸರ್ಕಾರ ಇವತ್ತು ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ ನೀವೇನಾದ್ರು ಮಾಡ್ಕೊಳ್ಳಿ, ನಾವು ಹಿಂಗೆ ಹೇಳ್ತೀವಿ. ಆ ವಿದ್ಯಾರ್ಥಿ ನಾಯಕನ FIR ಹಾಕಿದ್ದಾರೆ ಕರ್ನಾಟಕದಲ್ಲಿ. ಅದ್ರ ಬಗ್ಗೆ ರಾಹುಲ್ ಗಾಂಧಿ ಬಂದು ಮಾತಾಡಲಿ ಇವತ್ತು. MDH ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDH ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ಥ್ಯಾಂಕ್ ಯು. I condemn this brutality. Thank you. Similarly, I condemn Narendra Modi, I condemn Amit Shah. You should. ಯಾಕಂದ್ರೆ ಅಮಿತ್ ಶಾ ಇವತ್ತರೆಗೂ ಪಾರ್ಲಿಮೆಂಟ್ ಬರದಲ್ಲೇ ಪಲಾಯನ ಓಡೋಗ್ತಾ ಇದ್ದಾರೆ, ಹಿಂದಿನ ಬಾಲಿಂದ ಓಡೋಗ್ತಾ ಇದ್ದಾರೆ. ಅಮಿತ್ ಶಾ ಬಂದು ರಾಹುಲ್ ಗಾಂಧಿ ಓಡೋಗ್ತಾ ಇದ್ದಾರೆ. ಇಲ್ಲಿ ಕೇಳಿ, ನಾಗಪುರದ ಗೇಟ್ ಅಲ್ಲಿ ನಿಂತ್ಕೊಂಡು ರಾಜ್ಯಾಧ್ಯಕ್ಷ ಆಗಿರ್ತಕ್ಕ ವಿಜೇಂದ್ರ ಆಗ್ಬಹುದು, ನಾಗಪುರದ ಗೇಟ್ ಅಲ್ಲಿ ನಿಂತ್ಕೊಂಡು ವಿರೋಧ ಪಕ್ಷ ನಾಯಕ ಅಶೋಕ್ ಆಗಬಹುದು. ಈಗ ನಿಮ್ಗೆ ಯೋಗ್ಯತೆ ಇದ್ರೆ ಕೇಳಿಸ್ಕೊಳ್ಳಿ, ನಿಮ್ಗೆ ಯೋಗ್ಯತೆ ಇದ್ರೆ ಕೇಳಿಸ್ಕೊಳ್ಳಿ, ನಿಮ್ಗೆ ಯೋಗ್ಯತೆ ಕೇಳಿಸ್ಕೊಳ್ಳಿ. ಅಲ್ಲ, ಅಮಿತ್ ಶಾ ರಾಜೀನಾಮೆ ಕೂಡ ಕೇಳಿ, ಗೂಂಡಾ ಅಮಿತ್ ಶಾ ರಾಜೀನಾಮೆ ಕೂಡ ಕೇಳಿ, ಗೂಂಡಾ ಅಮಿತ್ ಶಾ ರಾಜೀನಾಮೆ ಕೂಡ ಕೇಳಿ, ಮೋದಿಗೆ ದೇಶ ಕ್ಷಮೆ ಯಾಚಿಸಕ್ಕೆ ಕೇಳಿ, ನಿಮಗೆ ತಾಕತ್ತಿದ್ರೆ ಮೋದಿಗೆ ಕ್ಷಮೆ ಯಾಚಿಸಕ್ಕೆ ಕೇಳಿ. ನೀವು ನನಗೆ ಮಾತಾಡಕ್ ಬಿಟ್ಟಿಲ್ಲ. ನಾನು ಇನ್ನು ಎರಡನೇ ಸೆಂಟೆನ್ಸ್ ಕೇಳಿಸ್ಕೊಳ್ಳಿ. ಅಮಿತ್ ಶಾ ರಾಜೀನಾಮೆ ಕೊಡಬೇಕು, ಮೋದಿ ದೇಶದ ಕ್ಷಮೆ ಯಾಚಿಸಬೇಕು. ಯಾವ ರೀತಿ 5,000 ಕೇಸ್ ಹಾಕಿ FIR ಮಾಡಿದಾರೆ ಡೆಲ್ಲಿನಲ್ಲಿ. ಕೇಳಿಸ್ಕೊಳ್ಳಪ್ಪ, ನಾನು ಹೇಳಿದ್ದೀನಿ. ಕೇಳಿಸ್ಕೊ. ನಿಮ್ಮ ತರ ಡೋಂಗಿಗಳಲ್ಲ ನಾವು. RSS ಡೋಂಗಿಗಳಲ್ಲ ನಾವು. ಮೋನ್ವಿಶ್ ಅವರೇ, ನಮಗೆ ಅಕೌಂಟಬಿಲಿಟಿ ಇಲ್ಲಬೇಕು. ಹಂಗಾಗಿ ದಯವಿಟ್ಟು ಇಂಟರಪ್ಟ್ ಮಾಡಬೇಡಿ. ಒಂದು ನಿಮಿಷ ಪೂರ್ತಿ ನಟರಾಜ್ ಗೌಡರದು ವಾಯ್ಸ್ ಕೇಳಿಸ್ಕೊಂಡು ನೀವು ಕೌಂಟರ್ ಕೊಡಿ. ನೀವು ಕೇಳಿಸ್ಕೊಂಡು ಕೌಂಟರ್ ಮಾಡಿ. ಮೋನ್ವಿಶ್ ಅವರೇ, ಕೇಳಿಸ್ಕೊಂಡು ನೀವು ಕೌಂಟರ್ ಮಾಡಿ. ಒಂದು ನಿಮಿಷ ಸರ್, ಎರಡನೇ ಸಿಂಪಲ್ ಪ್ರಶ್ನೆ. ಇಲ್ಲ ಸರ್, ನಿಮಗೆ ಸಮಯ ಕೊಟ್ಟೆ ಕೊಡ್ತೀನಿ. ನಟರಾಜ್ ಗೌಡ್ರೆ ವಿಷಯ ಬನ್ನಿ. ಸಿಂಪಲ್ ಪ್ರಶ್ನೆ. ನಮಗೆ ಅಕೌಂಟಬಿಲಿಟಿ. ಚಾಣಕ್ಯ ಅವರೇ, ಅಭಿಷೇಕ್ ಅವರೇ, ಮೋನ್ವಿಶ್ ಅವರೇ, ಇವರ ಹೆಲ್ಪಿಂಗ್ ದೆಮ್. ಯು ಆರ್ ಹೆಲ್ಪಿಂಗ್ ದೆಮ್. ಬೇಡ, ಎರಡೇ ಸಿಂಪಲ್ ಪ್ರಶ್ನೆ ಸರ್. ಜಾರ್ಖಂಡ್ ನಲ್ಲಿ ಆದ ಪೊಲೀಸರ ಲಾಠಿ ಚಾರ್ಜ್ಗೆ ಕಾಂಗ್ರೆಸ್ ಪಕ್ಷದ ವಕ್ತಾರರ ನಿಮ್ಮ ಉತ್ತರ ಏನು? KPSC ವಿದ್ಯಾರ್ಥಿಗಳ ಮೇಲೆ 35 ಕೇಸು, 38 ಕೇಸು, ಅದ್ರ ಬಗ್ಗೆ ನಿಮ್ಮ ಉತ್ತರ ಏನು? ಸಿಂಪಲ್ ಸರ್. ನಾನು 2 ಸೆಂಟೆನ್ಸ್ ಹೇಳಿದ್ದೀನಿ, 3ನೇ ಸೆಂಟೆನ್ಸ್ ಕೇಳಿಸ್ಕೊಳ್ಳಿ. KPSC ಕ್ಲೀನ್ ಮಾಡಬೇಕಿದೆ, ಅದಕ್ಕೆ ರಾಜ್ಯ ಸರ್ಕಾರ ಬದ್ಧವಾಗಿದೆ, ಅದಕ್ಕೊಂದು ಸಮಿತಿ ರಚನೆ ಮಾಡಿದೆ. 3ನೇ ಸೆಂಟೆನ್ಸ್ ಏನು ಗೊತ್ತಾ? ಇವತ್ತೇನು ತಾತ್ಕಾಲಿಕ ಪಟ್ಟಿ ಬಿಡಬೇಕಾಗಿದೆ 384 KS ಮತ್ತೆ ಪಶು ವೈದ್ಯಾಧಿಕಾರದ್ದು, ಅದನ್ನ ಬಿಡಿ ಅಂತ ಹೇಳಿ ಮನವಿ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು. 1000 ಜನ ಎಕ್ಸಾಮ್ ಬರ್ದಂತವ್ರು, ಯಾಕಂದ್ರೆ ಮುಂದಕ್ಕೆ ಓದಬೇಕು ಅವರು, ಆ ಮಕ್ಕಳ ಭವಿಷ್ಯ ಮುಂದೆ ನೋಡ್ಕೋಬೇಕು. ಅದಕ್ಕೆ ಕೇಳಿ, ಅನ್ಯಾಯ ನೀವು ಮಾಡ್ತಾ ಇದ್ದೀರಾ ಮಕ್ಕಳಿಗೆ, ಅನ್ಯಾಯ ನೀವು ಮಾಡ್ತಾ ಇದ್ದೀರಾ. ನೀವು ಚಾಣಕ್ಯ ಅವರೇ, ಉತ್ತರ ಕೊಡಬೇಕು. ಕೇಳಿಸ್ಕೊಂಬಿಡಿ, ಪೂರ್ತಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪ್ರಣಾಳಿಕೆ ಇತ್ತು ಸರ್ಕಾರಿ ಉದ್ಯೋಗ ಕೊಡ್ತೀವಂತ, ಆದ್ರೆ ಬಿಜೆಪಿ ಖಜಾನೆ ಖಾಲಿ ಮಾಡಿ ಹೋಗಿತ್ತು. ಆದಾಗ್ಯೂ ಕೂಡ ಯುವಕರು ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡಿದ್ರು ಹುಬ್ಳಿ ಧಾರವಾಡದಲ್ಲಿ. ಮುಖ್ಯಮಂತ್ರಿಗಳು ಅವ್ರನ್ನ ಕರೆಸಿ ಹೋಗಿ ನಾವು ಕೇಳಿಸ್ಕೊ. 75,000 ನೇಮಕಾತಿಯನ್ನು ಈ ವರ್ಷ ಮಾಡ್ತೀವಿ ಅಂತ ಹೇಳಿ ನಾವು ತೀರ್ಮಾನ ಮಾಡಿ ನೋಟಿಫಿಕೇಶನ್ ಬಿಡ್ತಾ ಇದೀವಿ. ಮಕ್ಕಳು ಓದ್ಕೊತಾ ಇದ್ದಾರೆ, ವಿದ್ಯಾರ್ಥಿಗಳು, ನೈಜ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಸರಿ
ವಾಯ್ಸ್ ಹೋಗ್ತಾ ಇಲ್ಲ. ಚಾಣಕ್ಯ ಅವರೇ 1 ನಿಮಿಷ 30 ನಿಮಿಷ ಆಯ್ತು, ಪಾಪ ರಾಜು ಅವ್ರನ್ನ ಮಾತನಾಡಿಸಿಲ್ಲ. ಮೊದಲದಾಗಿ ಕ್ಷಮೆ ಸರ್ ಅದಕ್ಕೆ. ಹಾಗೆ ಪ್ರಶ್ನೆ, ನಿಮ್ಮ ಸಂಘಟನೆಯಿಂದ ಕೂಡ ಸರ್ AIDYO ಸಂಘಟನೆ, ಇಫ್ ಐ ಆಮ್ ಕರೆಕ್ಟ್, ಜಂತರ್ ಮಂತರ್ನಲ್ಲಿ ಆದ ಪ್ರತಿಭಟನೆಗೆ ಇಲ್ಲಿಂದ ದೆಹಲಿಗೆ ಫ್ಲೈಟ್ ಟಿಕೆಟ್ ಮಾಡಿಸ್ಕೊಂಡು ಹೋಗಿ ಬೆಂಬಲ ಕೊಟ್ಟವ್ರು ಇದಾರಂತೆ, ಕರೆಕ್ಟಾ ಸರ್? KPSC ಸ್ಟೂಡೆಂಟ್ಸ್ ಗಳಿಗೆ ಪ್ರೊಟೆಸ್ಟ್ಗೆ ಬೆಂಬಲ ಕೊಡಬೇಕು ಅಂತ ನಿಮ್ಮ ಸಂಘಟನೆಯಿಂದ ಕೂಡ KPSC ನಡೆಸ್ತಾ ಇರುವ ಪ್ರತಿಭಟನೆಗೆ ಬೆಂಬಲ ಕೊಡಬೇಕು ಅಂತ ಹೇಳಿ ಇದುವರೆಗೂ ಯಾಕೆ ಅನ್ಸಿಲ್ಲ ಸರ್? ಪೊಲಿಟಿಕಲ್ ಪಾರ್ಟೀಸ್ ನಂತೂ ಬಿಟ್ಟು ಬಿಡಿ, ಅವ್ರು ಇರೋದೇ ರಾಜಕೀಯ ಮಾಡ್ಲಿಕ್ಕೆ. ವಿದ್ಯಾರ್ಥಿ ಸಂಘಟನೆ ಇಲ್ಲೂನಾ ಭಿನ್ನ ಭೇದ, ಅವ್ರು ಮಾಡಿದ್ರೆ ನಾವು ಬೆಂಬಲ ಕೊಡಲ್ಲ, ಇವ್ರು ಮಾಡಿದ್ರೆ ಬೆಂಬಲ ಕೊಡೋದಿಲ್ಲ, ಇದಂಗೆ? ಮೇಡಮ್, ನಮ್ಮ ಸಂಘಟನೆ ವತಿಯಿಂದ AIDYO ಆಗಿರ್ಬೋದು, ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿಯಿಂದ ಮೊನ್ನೆನೇ ಧಾರವಾಡ ಆಗಿರ್ಬೋದು, ಬೆಳಗಾವಿ ಆಗಿರ್ಬೋದು, ಗುಲ್ಬರ್ಗ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ದೇಶದ ನಮ್ಮ ರಾಜ್ಯದ 17 ಜಿಲ್ಲೆಗಳಲ್ಲೂ ಕೂಡ ಹೋಗಿ ನಾವು ಮನವಿಯನ್ನು ಕೊಟ್ಟಿದ್ವಿ, ಹೋರಾಟನೂ ಮಾಡಿದ್ವಿ. ಯಾವಾಗ 7ನೇ ತಾರೀಕು 6ನೇ ತಾರೀಕು ಮಾಡಿದ್ವಿ, ಪ್ರೆಸ್ ಸ್ಟೇಟ್ಮೆಂಟ್ಸನ್ನು ಕೊಟ್ಟಿದ್ವಿ. ಮೊನ್ನೆ ಏನು ಡೈರೆಕ್ಟಾಗಿ ಹೋಗಿ KPSC ಅಧಿಕಾರಿಗಳಿಗೂ ಹೋಗಿ ಕೂಡ ಮನವಿಯನ್ನು ಕೊಟ್ಟಿದ್ದೀವಿ. ಸೊ ಇಲ್ಲಿ ನಮ್ಮ ಸಂಘಟನೆಯಿಂದ ಇವತ್ತೇನು ಹೋರಾಟ ಇವತ್ತಿಂದಲ್ಲ, ಏನು ಧಾರವಾಡಲ್ಲಿ ಕೂಡ ಹೋರಾಟ ಆಯಿತು. ಅಲ್ಲಿ ಹೋರಾಟವನ್ನ ಮಾಡಬೇಕಂದ್ರೆ ಹೋಗ್ಬೇಕಂದ್ರೆ ಆಫೀಸ್ಗಳಿಗೆ ಬಂದು ಇವತ್ತೆಲ್ಲ ಅರೆಸ್ಟ್ ಆಗಿದೆ. ಹೋರಾಟವನ್ನ ಇನ್ನು ಹೋಗ್ಬೇಕು, ಘೋಷಣೆ ಮಾಡಿದ್ದೀವಿ, ನಾನು ಹೋಗ್ಬೇಕು. ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ನಮ್ಮನ್ನು ಅರೆಸ್ಟ್ ಮಾಡ್ತಾರೆ, ಇಲ್ಲಿ ಡೆಮಾಕ್ರಸಿ ಇಲ್ಲಿ ಅಂತ ಕೂಗ್ದವರು ಇಲ್ಲಿ ಬಂದು ಅರೆಸ್ಟ್ ಆಗ್ತಾರೆ ಅಂತ ಹೇಳಿದ್ರೆ ಏನ್ ಮಾಡಕ್ಕಾಗ್ತದೆ? ಇವಾಗ ಇವತ್ತು ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಎರಡೂ ಕೂಡ ಒಂದೇ ನಾಣ್ಯದ 2 ಮುಖಗಳು ಸರ್. ಒಂದೇ ನಾಣ್ಯದ 2 ಮುಖಗಳು. ಇವತ್ತು ಅದೇ ಸರ್, ಇವತ್ತು 2 ಪಕ್ಷಗಳು ಇವತ್ತು ಒಬ್ಬರ ಮೇಲೆ ಒಬ್ರು ಪ್ರತ್ಯಾರೋಪ ಏನ್ ಮಾಡ್ತಿದ್ದಾರೆ. ಇವರಿಬ್ರು ಕೂಡ ಏನು ಇವತ್ತೇನು ಭ್ರಷ್ಟಾಚಾರ ನಡೀತಾ ಇದೆ, KPSC ಕರ್ಮಕಾಂಡ ನಡೀತಾ ಇದೆ, ಇದಕ್ಕೆಲ್ಲವೂ ಕೂಡ ಇಬ್ರು ಕೂಡ ಕಾರಣೀಕರ್ತರನೆ. ಸೊ ಇಲ್ಲಿ ನಮ್ಮ ಸಂಘಟನೆ ನಿರಂತರವಾಗಿ ಇವತ್ತು ಹೋರಾಟ ಕಟ್ತಾ ಇದೆ, ಹೋರಾಟ ಬೆಳೆಸ್ತಾ ಇದೆ. ಇವತ್ತು ಕೂಡ ವಿದ್ಯಾರ್ಥಿಗಳ ಜೊತೆ ನಿಂತಿದ್ದೀವಿ, ಯಾವತ್ತೂ ಕೂಡ ವಿದ್ಯಾರ್ಥಿಗಳ ಜೊತೆ ಮಾಡ್ತಾ ಇದ್ದೀವಿ. ಇವತ್ತು ನಾವೇನ್ ಕೇಳ್ತಾ ಇದೀವಿ ಅಂದ್ರೆ, ಇವತ್ತು ಜಾರ್ಖಂಡಲ್ಲಿ ಹೋರಾಟ ಆಯ್ತು, ಆಮೇಲೆ ದೆಹಲಿಯಲ್ಲಿ ಹೋರಾಟ ಆಯಿತು. ಈ ದೆಹಲಿ ಹೋರಾಟ, ಜಾರ್ಖಂಡ್ ಹೋರಾಟ, 2 ಹೋರಾಟಗಳು ಕೂಡ ಇವತ್ತು ಆಳುವಂತ ಯಾವುದೇ ಪಕ್ಷ ಆಗಿರ್ಲಿ ಒಂದು ಎಚ್ಚರಿಕೆಯ ಗಂಟೆ ಇದು. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿಯೂ ಕೂಡ ಇವತ್ತು ಹಿಂದಿಲ್ಲ, ಈ ಹೋರಾಟ ಯಾವತ್ತು ಕೂಡ ಮುಂಚೂಣಿಯಲ್ಲಿದೆ. ಇಲ್ಲಿಯೂ ಕೂಡ ಹೋರಾಟ ಪ್ರಾರಂಭ ಮಾಡ್ತೇವೆ, ಹೋರಾಟ ನಡೀತಾ ಇದೆ. ಇವತ್ತು ಹೊಸ ಪ್ರಾರಂಭ ಮಾಡುವಂತ ಅವಶ್ಯಕತೆ ಇಲ್ಲ, ಹೋರಾಟ ನಡೀತಾ ಇದೆ. ಇಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತೇನು ಹೇಳ್ತಾ ಇದೆ, ಇವತ್ತು ನಾವೇನು ನೇಮಕಾತಿಗಳನ್ನ ಮಾಡ್ಕೋತಾ ಇದ್ದೀವಿ, ಪಾರದರ್ಶಕತೆ ತೊಗೊಂಡ್ಬರ್ತೀವಿ, ಅಕೌಂಟಬಿಲಿಟಿ ಕೊಡ್ತಾ ಇದೀವಿ ಅಂದ್ರೆ ಇವತ್ತು ಅವ್ರಿಗೆ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಏನು ಪ್ರಶ್ನೆ ಮಾಡಬೇಕಾಗಿದೆ ಅಂದರೆ, ಇವತ್ತು ಏನು ಸಿದ್ದರಾಮಯ್ಯ ಸರ್ಕಾರ ನೇತೃತ್ವ ಅಧಿಕಾರಕ್ಕೆ ಬಂದಾಗ ಅವಾಗ ನಾವೇನು PC ಹೋಟಾ ಕಮಿಟಿನ ತೊಗೊಂಬರ್ತೀವಿ, ಅದನ್ನ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು. ಅದೇ ರೀತಿಯಾಗಿ 2,17,000 ಹುದ್ದೆಗಳ ಖಾಲಿ ಇದಾವೆ, ಅವುಗಳನ್ನ ನೇಮಕಾತಿ ಮಾಡ್ತೀವಿ ಅಂತ ಅವ್ರ ಪ್ರಣಾಳಿಕೆಯಲ್ಲಿತ್ತು. ಅವು ಕೂಡ 3 ವರ್ಷ ಆದ್ರೂ ಕೂಡ ಯಾವುದೇ ನೇಮಕಾತಿಗಳಾಗ್ಲಿಲ್ಲ. ಅದಕ್ಕೂ ಕೂಡ ಹೋರಾಟ ಮಾಡುವಂತ ಅವಶ್ಯಕತೆ ಬಂತಿಲ್ಲ. ಅದೇ ರೀತಿ ಕೇಂದ್ರ ಸರ್ಕಾರದಲ್ಲಿ ಸುಮಾರು 80 ಲಕ್ಷದ ಹೆಚ್ಚಿನ ಹುದ್ದೆ, 10 ಲಕ್ಷ ಹುದ್ದೆಗಳ ಖಾಲಿ ಇದಾವೆ, ಅವುಗಳು ಕೂಡ ನೇಮಕಾತಿಗಳಾಗ್ತಿಲ್ಲ. ನೇಮಕಾತಿಗಳು ಮಾಡಕ್ ಹೋದ್ರೆ ಇವತ್ತು ಪ್ರಧಾನಿ ಅವ್ರ ಸ್ಟೇಟ್ಮೆಂಟ್ಸ್ ನಾವು ನೋಡಿದೀವಿ, ಹೊಸದಾಗಿ ಹೇಳೋದು ಬೇಕಾಗಿಲ್ಲ. 2 ಪಕ್ಷಗಳು ಇವತ್ತು ನಾನು ಯಾವ್ದೋ ಡಿಫ್ರೆನ್ಸಿಯೇಟ್ ಮಾಡ್ತಾ ಇಲ್ಲ, 2 ಪಕ್ಷಗಳು ಬರೀ ಆಶ್ವಾಸಗಳನ್ನ ಕೊಟ್ಟಿದ್ದಾವೆ, ಅದನ್ನ ನಿರಂತರವಾಗಿ ಸಾಯ್ತಾ ಇರೋರು ಯಾರಂದ್ರೆ ಇವತ್ತು ಯುವಕರು, ವಿದ್ಯಾರ್ಥಿಗಳು. ರಾಜು ಅವರೇ, ಈಗ ತಾನೇ ಬಿಡಿ ಆಚೆ ನೀವು ಪ್ರೊಟೆಸ್ಟ್ಗೆ ಎಷ್ಟು ಹೋದ್ರಿ, ಎಷ್ಟು ಘೋಷಣೆಗಳನ್ನ ಇಲ್ಲಿನ ಸರ್ಕಾರದ ವಿರುದ್ಧ ಕೂಗಿದ್ರಿ, ಅದು ಜನ ನೋಡ್ಕೊಳ್ಳಿ ಅಥವಾ ಜನಕ್ಕೆ ಗೊತ್ತಿದೆ ಈಗ ಆಲ್ರೆಡಿ. ಬಟ್ ಈಗಷ್ಟೇ ನಿಮ್ ಪಕ್ಕದಲ್ಲೇ ಕೂತಿರುವ ನಟರಾಜ್ ಗೌಡ್ರು ಹೇಳ್ತಾ ಇದ್ರು, ಈ ವಿದ್ಯಾರ್ಥಿ ಪ್ರತಿಭಟನೆ ಅನ್ನೋ ಹೆಸರಲ್ಲಿ ಯಾರೆಲ್ಲ ಇದ್ದಾರಲ್ಲ, ಅವ್ರು ಯಾರಿಂದ ಪ್ರೇರಿತರಾಗಿ, ಯಾವ ಪೊಲಿಟಿಕಲ್ ಪಾರ್ಟಿ ಅವ್ರಿಗೆ ಬೆಂಬಲ ಕೊಟ್ಟು, ಯಾರಿಂದ ಪ್ರಚೋದನೆಗೆ ಒಳಗಾಗಿ ಪ್ರತಿಭಟನೆ ಮಾಡ್ತಿದ್ದಾರೆ ನಮ್ಗೆ ಗೊತ್ತು ಅಂತ. ನೀವು ಕೂಡ ವಿದ್ಯಾರ್ಥಿ ಪ್ರತಿನಿಧಿಯಾಗಿ ಅದನ್ನ ಖಂಡಿಸಲೇ ಇಲ್ಲ ಸರ್. ಅದಕ್ಕೆ ಪ್ರಶ್ನೆ ಬರೋದು, ಈ ವಿದ್ಯಾರ್ಥಿ ಸಂಘಟನೆಗಳು ಕೂಡ ಐಡಿಯಾಲಜಿ ಬೇಸಿಸ್ ಅಲ್ಲಿ ಸ್ಪ್ಲಿಟ್ ಆಗ್ಬಿಟ್ಟಿದ್ಯಾ ಅಂತ ಹೇಳಿ. ಇದರಲ್ಲಿ ಒಂದೇ ಒಂದು ಉತ್ತರ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಇದು ಯಾವ್ದು ಕೂಡ ಎಲ್ಲಾ ಪಕ್ಷಗಳು ಒಂದೇನೆ. ಇಲ್ಲಿ ನಾವು ಖಂಡನೆ ಯಾವತ್ತೂ ಕೂಡ ಇದೆ. ಇವತ್ತು ಕಾಂಗ್ರೆಸ್ ಪಕ್ಷ ಆಗಿರ್ಬೋದು, ಬಿಜೆಪಿ ನಮ್ಗೆ ಯಾವುದೇ ರೀತಿ ಬೆಂಬಲ, 2 ಪಕ್ಷಗಳು ಅವಾಗ್ಲೇ ಹೇಳಿದ್ದೀನಿ ಒಂದೇ ನಾದಲ್ಲಿ 2 ಮುಖಗಳು. ಇವತ್ತು ಯಾವ್ದು ಕೂಡ ಡಿಫ್ರೆನ್ಸ್ ಇಲ್ಲ, ಇವರೆಲ್ಲರೂ ಕೂಡ ಐತಲ್ಲ. ಆಯ್ತು, ವೀಕ್ಷಕರು ಜಾಣರಿದ್ದಾರೆ ಸರ್. ನಮ್ಮ ಜೊತೆಯಲ್ಲಿ ರಮೇಶ್ ಅಂತ ಹೇಳಿ ವೀಕ್ಷಕರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಮೇಶ್ ಅವರೇ ನಮಸ್ಕಾರ. ಹೇಳಿ ಸರ್, KPSC ಕ್ಲೀನ್ ಆಗ್ಬೇಕು ಅಂದ್ರೆ ಇಲ್ಲೂ ಕೂಡ ಈ ಜಿರಳೆಗಳ ಪ್ರತಿಭಟನೆ ಆಗ್ಬಿಡ್ಬೇಕಾ ಸರ್ ಅಂತ ಅನಿವಾರ್ಯ ಪರಿಸ್ಥಿತಿ ಇದೆಯಾ? ಇಲ್ಲದೆ ಹೋದ್ರೆ ಸರ್ಕಾರ ಎಚ್ಚೆತ್ಕೊಳ್ಳಲ್ವಾ? ಖಂಡಿತ ಇದೆ. ಇದು ದಪ್ಪ ಚರ್ಮ ಸರ್ಕಾರ. ಇದು ಏನ್ ಹೇಳಿದ್ರು ಅರ್ಥನೂ ಆಗೋದಿಲ್ಲ, ಅದಕ್ಕೆ ಇವನು ಇಲ್ಲ, ಏನೇನು ಇಲ್ಲ ಇದಕ್ಕೆ.
ಆಮೇಲೆ ಬಹಳ ವರ್ಷದಿಂದ ನಾನು ನೋಡ್ತಾ ಇದ್ದೀನಿ, ಅಲ್ಲಿ ಕಾಂಗ್ರೆಸ್ ವಕ್ತಾರರು ಇರ್ತಾರಲ್ಲ ನಟರಾಜ್ ಗೌಡ್ರು, ಅವ್ರು ಯಾವತ್ತು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ ಸರ್, ಆಗದೆ ಇಲ್ಲಿ ಇದ್ರೆ ನೋಡಿ ಎಲ್ಲಾ ಪಕ್ಷದ ಪ್ರತಿನಿಧಿಗಳು ಕೂಡ ಪಕ್ಷವನ್ನ ಪ್ರತಿನಿಧಿಸಿ ಬರ್ತಾರೆ. ವೈಯಕ್ತಿಕವಾಗಿ ಟ್ಯಾಗ್ಗಳು ಬೇಡ. ವೈಯಕ್ತಿಕ ಅಲ್ಲ ಇದು. ಅಲ್ಲಲ್ಲ ಇದು ಅಲ್ಲಲ್ಲ, ಹೌದು ಹೌದು. ನೀವು ಕೇಳೋ ಪ್ರಶ್ನೆಗಳಿಗೆ ನೇರವಾಗಿ ಯಾವತ್ತು ಉತ್ತರ ಕೊಡಲ್ಲ ಅವರು. ಉತ್ತರ ಕೊಡಕ್ ಆಗದೆ ಇದ್ದಾಗ RSS, ಬಿಜೆಪಿ, ಅಮಿತ್ ಶಾ ಇದನ್ನ ಹೇಳ್ತಾರೆ ಹೊರತು ಅದಕ್ಕೆ ಇವರು ಬಿಜೆಪಿ. ನೀವು ಹೇಳಿದ ಕೆಪಿಎಸ್ಸಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ನಾನು ಪರಿಗಣಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ರಾಜು ಅಂತ ಹೇಳಿ ಮತ್ತೊಬ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ರಾಜು ಅವರೇ. ನಮಸ್ಕಾರ ಮೇಡಮ್, ನಮಸ್ತೆ. ಹೇಳಿ ಸರ್. ಅದೇ ಇದು ಯುವಕರದ್ದು ಒಂದು ಪ್ರತಿಭಟನೆ ಇಲ್ಲಿ ಅಪಚರ್ಮ ಸರ್ಕಾರಕ್ಕೆ ಒಂದು ಅವಶ್ಯಕತೆ ಇದೆ. ಇಲ್ಲಿ ಒಂದು ಅವಶ್ಯಕತೆ ಆಗ್ಲೇಬೇಕು ಇದು. ಯಾಕಂತ ಹೇಳಿದ್ರೆ ಇದು ಮತ್ತೆ ಇದು ಎಮ್ಮೆ ಚರ್ಮದ ಸರ್ಕಾರ, ಹಂಗಾಗಿ ಇದಕ್ಕೇನು ಸಾಧಾರಣ ಪ್ರತಿಭಟನೆಗಳೇನು ಮುಟ್ಟಕ್ಕಲ್ಲ ಇವರಿಗೆ. ಆಮೇಲೆ ಇನ್ನೊಂದು, ನಾನು ಇವರಿಗೆ ನಮ್ಮ ಮೋಹನ್ ವಿಶ್ವ ಸಾರಿ ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಮೇಡಮ್, ಕೇಳ್ಬೋದಾ? ಕೇಳಿ ಸರ್. ಮೋಹನ್ ವಿಶ್ವ ಸರ್, ಹೇಳಿ ಸರ್. ಇವರು ಈ ಕೆಲವರು ಈಗ ನಾವು ಹೇಳ್ತಾರೆ ಇದು ನಾಗ್ಪುರ್ ನಮ್ಮ ಇಂಡಿಯಾದಲ್ಲಿ ಇರೋದಲ್ಲ ಸರ್? ಏನ್ ಮಾಡೋದು ಸರ್, ತುಂಬಾ ಜನಕ್ಕೆ ಅರ್ಥ ಆಗಲ್ಲ. ಇಟಲಿಯಿಂದ ಬಂದವ್ರಿಗೆ ನಾಗ್ಪುರ್ ಇಂಡಿಯಾಲಿ ಇದೆ ಅಂತ ಅರ್ಥ ಆಗಲ್ಲ. ಗುಲಾಮರು ಇಟಲಿಯಿಂದ ಬಂದವ್ರಿಗೆ ನಾಗ್ಪುರ್ ಅರ್ಥ ಆಗಲ್ಲ. ಬಗ್ಗೆ ಡಿಬೇಟ್ ಮಾಡ್ತಾ ಇಲ್ಲ. ಎನಿವೆ ಥ್ಯಾಂಕ್ ಯು ರಾಜು ಅವರೇ. ಚೈನಾ ಏಜೆಂಟ್ಗಳಿಗೆ ಇಟಲಿಯಿಂದ ಬಂದವ್ರಿಗೆ ಅರ್ಥ ಆಗಲ್ಲ ಬಿಡಿ. ಸ್ಟೂಡೆಂಟ್ಗಳ ವಿಚಾರನೇ ನಾವು ಡಿಸ್ಕಸ್ ಮಾಡೋಣ. RSS ಇನ್ನೊಂದು ದಿನ ಮಾಡೋಣ. ಎನಿವೆ ಚಾಣಕ್ಯ ಅವ್ರ ಮೇಲೆ ಬಹಳ ಗಂಭೀರವಾದ ಆರೋಪವನ್ನ ನಟರಾಜ್ ಗೌಡ್ರು ಮಾಡಿದ್ರು. ರಾಜಕೀಯ ಬೆಂಬಲಿತ ಪ್ರತಿಭಟನೆ ವೈಯಕ್ತಿಕವಾಗಿ ಚಾಣಕ್ಯ ಅವ್ರ ಮೇಲಲ್ಲ. ನನ್ನ ಮಾತನ್ನ ವಾಪಸ್ ತಗೊಳ್ತೀನಿ. ಚಾಣಕ್ಯ ಅವರೇ, ಕೆಪಿಎಸ್ಸಿ ಪ್ರತಿಭಟನೆ ಮಾಡ್ತಿರುವ ಪೈಕಿ ಕೆಲವರಿಗೆ, ಸರ್ ನಿಮಗಲ್ಲ, ಕೆಲವರಿಗೆ ರಾಜಕೀಯ ಬೆಂಬಲ ಇದೆ, ಬಿಜೆಪಿ ಬೆಂಬಲ ಇದೆ. ಹಿಂಗಾಗಿ ಅವ್ರ ಹೆಸರೆಲ್ಲ ನಾವು ಬಹಿರಂಗ ಪಡಿಸ್ತೀವಿ. ಅವ್ರ ಉದ್ದೇಶ ಚಾಣಕ್ಯ ಅವ್ರ ಉತ್ತರ ಕೊಡ್ಲಿ. ಅದೇ ನೀಟ್ ಪರೀಕ್ಷೆಗೆ ಆಯ್ತು ಸರ್, ಕೇಳಿಸ್ಕೊಳ್ಳಿ ನಟರಾಜ್ ಗೌಡ್ರೆ. ಚಾಣಕ್ಯ ಅವ್ರ ಸಮಯ ಉತ್ತರ ಕೊಡ್ಲಿ. ಚಾಣಕ್ಯ ಅವರೇ, ಅದೇ ನೀಟ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಮೋಹನ್ ವಿಶ್ವ ಅವರೇ, ನಟರಾಜ್ ಗೌಡ್ರೆ, ವಿದ್ಯಾರ್ಥಿಗಳ ಪ್ರತಿನಿಧಿಗಳು ಮಾತನಾಡಲಿ. ಚಾಣಕ್ಯ ಅವ್ರ ವಾಯ್ಸ್ ಮಾತ್ರ ಆನ್ ಏರ್ ಇಡಿ, ಬೇಡ. ಇವರಿಬ್ರು ಮಾತನಾಡ್ತಿರೋದು ಅವ್ರವ್ರ ಪಕ್ಷವನ್ನು ಪ್ರತಿನಿಧಿಸ್ಕೊಳ್ತಿದ್ದಾರೆ. ನಮಗೆ ವಿದ್ಯಾರ್ಥಿಗಳ ವಾಯ್ಸ್ ಮುಖ್ಯ. ಚಾಣಕ್ಯ ಅವರೇ, ನೀಟ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪೊಲಿಟಿಕಲ್ ಸಪೋರ್ಟ್ ಸಿಕ್ಕಿದ್ರೆ ತಪ್ಪಲ್ಲ. ಯಾಕಂತಂದ್ರೆ ಅದು ಇಡೀ ದೇಶವನ್ನ ಪ್ರತಿನಿಧಿಸ್ತಾ ಇರತಕ್ಕಂತ ವಿದ್ಯಾರ್ಥಿಗಳ ಪ್ರತಿಭಟನೆ. ಅಲ್ಲಿ ಬರ್ತಾ ಇರೋದು ಆಂಟಿ ಗವರ್ಮೆಂಟ್, ಆಂಟಿ ಸೆಂಟ್ರಲ್ ಗವರ್ಮೆಂಟ್ ಸ್ಲೋಗನ್ಗಳು. ಅಲ್ಲಿ ಆಮ್ ಆದ್ಮಿ ಪಕ್ಷದವ್ರು ಬೆಂಬಲ ಕೊಟ್ಟರು ಪರವಾಗಿಲ್ಲ. ಕಾಂಗ್ರೆಸ್ ಪಕ್ಷ ತನ್ನ ಮೈತ್ರಿ ಪಾರ್ಟ್ನರ್ಗಳನ್ನೆಲ್ಲ ಕರ್ಕೊಂಡು ಹೋಗಿ ಪ್ರಧಾನಿಗಳ ನಿವಾಸದ ಮುಂದೆ ಕೂತ್ ಪ್ರತಿಭಟನೆ ಮಾಡಿದ್ರು ಪರವಾಗಿಲ್ಲ. ಬಟ್ ಕೆಪಿಎಸ್ಸಿಗೆ ಮಾತ್ರ ಇಲ್ಲಿರೋ ವಿರೋಧ ಪಕ್ಷಗಳು ಸಪೋರ್ಟ್ ಮಾಡಬಾರ್ದು, ಇಲ್ಲಿರೋ ಬೇರೆ ರಾಜಕೀಯ ಪಕ್ಷಗಳು ಸಪೋರ್ಟ್ ಮಾಡಬಾರ್ದು. ನೀವು ವಿದ್ಯಾರ್ಥಿಯಾಗಿ, ಪರೀಕ್ಷಾರ್ಥಿಯಾಗಿ ಯಾವ ರೀತಿ ಗಮನಿಸ್ತೀರಿ ಈ ಸ್ಟೇಟ್ಮೆಂಟ್ಗಳನ್ನು? ಒಂದು ವಿಚಾರವನ್ನು ನಟರಾಜ್ ಗೌಡರಿಗೆ ಭಾಳ ಸ್ಪಷ್ಟವಾಗಿ ನಾನು ತಿಳಿಸಬೇಕು. ಏನಂತ ಹೇಳಿದ್ರೆ, ಈ ಹಿಂದೆ BJP ಸರ್ಕಾರದ ಅವಧಿಯಲ್ಲಿ 2022ರಲ್ಲಿ 545 PSI ಎಕ್ಸಾಮ್ ಆಗುತ್ತೆ ಮೇಡಮ್. ಅದರಲ್ಲೂ ಕೂಡ ಇದೇ ರೀತಿಯಾದಂಥ ಒಂದು ಬೃಹತ್ ಮಟ್ಟದ ಒಂದು ಭ್ರಷ್ಟಾಚಾರ ಆಗುತ್ತೆ. ಅದು ಹೊರಗಡೆ ಬರುತ್ತೆ, ಭಾರಿ ಪ್ರಮಾಣದ ಹೋರಾಟ ಆಗುತ್ತೆ, CID ತನಿಖೆ ಆಗುತ್ತೆ, ಮರುಪರೀಕ್ಷೆ ಆಗುತ್ತೆ. ಅದೇ ಸಂದರ್ಭದಲ್ಲಿ ಅವತ್ತು ಕಾಂಗ್ರೆಸ್ ವಿರೋಧ ಪಕ್ಷದಲ್ಲಿತ್ತು. ಇದೇ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಕೆಲವೊಬ್ಬರು ನಾಯಕರನ್ನ, ಅದರಲ್ಲೂ ವಿಶೇಷವಾಗಿ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು, ಶರತ್ ಬಚ್ಚೇಗೌಡರು, ಅದರಲ್ಲೂ ಕೂಡ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಕೂಡ ನಮ್ಮ ಹೋರಾಟಕ್ಕೆ ಬೆಂಬಲ ನಿಂತಿದ್ರು. ಅವತ್ತಂಗಂದ್ರೆ ನಾವು ಕಾಂಗ್ರೆಸ್ ಪರನ? ಇವತ್ತು ಡೆಮೋಕ್ರಸಿ ಅಂದ್ಮೇಲೆ ಮೇಡಮ್, ಇವತ್ತು ರೂಲಿಂಗ್ ಪಾರ್ಟಿ ಏನ್ ತಪ್ಪು ಮಾಡ್ತಾ ಇದೆ, ಏನ್ ಭ್ರಷ್ಟಾಚಾರ ಮಾಡ್ತಾ ಇದೆ, ಅನಾಚಾರ ಮಾಡ್ತಾ ಇದೆ, ಅದನ್ನ ಪ್ರಶ್ನೆ ಮಾಡೋದಕ್ಕೆ ವಿರೋಧ ಪಕ್ಷದವ್ರು ಇದ್ದಾರೆ. ಅವ್ರ ಜೊತೆಗೆ ಸೇರಿ ನಾವು ಕೂಡ ಪ್ರಶ್ನೆ ಮಾಡ್ತಾ ಇದೀವಿ, ನಿಮ್ಗೆ ಜಾಗೃತಿ ಮೂಡಿಸುವಂತ ಪ್ರಕ್ರಿಯೆಯನ್ನ ಮಾಡ್ತಾ ಇದೀವಿ. ಆದ್ರೆ ಇದನ್ನ ಯಾವ ರೀತಿ ಇವರು ಇದನ್ನ ತಿರುಗಿಸ್ತಾರ ಅಂತ ಹೇಳಿದ್ರೆ, ನಾವು ಬಿಜೆಪಿಯಿಂದ ಒಳಗಡೆಯಿಂದ ಪ್ರೇರಣೆ ಆಗ್ಬಿಟ್ಟಿದೀವಿ, ಅಲ್ಲಿರ್ತಕ್ಕಂಥ ಕೆಲವೊಬ್ರು ನಾಯಕರ ಜೊತೆ ನಾವು ಸಂಪರ್ಕ ಇಟ್ಕೊಂಡು ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುವಂತ ರೀತಿ ನಾವು ಮಾಡ್ತಾ ಇದೀವಿ ಅಂತ ಇವ್ರು ಬಿಂಬಿಸ್ತಾ ಇದಾರಲ್ಲ, ಇದಕ್ಕೆ ನಾವು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ಹಾಗಾದ್ರೆ ಇವತ್ತು ಕೆಪಿಎಸ್ಸಿ ಮೇಡಮ್ ಇದೇ ಸರ್ಕಾರ ಇದೆಯಲ್ಲ, ಕೆಪಿಎಸ್ಸಿ ಚೇರ್ಮನ್ ಮೇಲೆ ಇಷ್ಟು ದೊಡ್ಡ ಆರೋಪ ಇದೆಯಲ್ಲ, ಇವ್ರು ಕೇವಲ ಹೇಳ್ತಾರೆ ನಾವು ಅಮಾನತು ಮಾಡ್ಬಿಟ್ಟಿದೀವಿ ಅಂತ. ಅಮಾನತು ಮಾಡಿದ್ರೆ ಏನ್ರಿ ಬಂತು ಸೌಭಾಗ್ಯ? ಇವತ್ತು ಎಷ್ಟೋ ಜನ ಇವತ್ತು ಬೀದಿಗೆ ಬಂದಿದಾರಲ್ಲ ಯುವಕರು, ಅವರಿಗೆ ಕೇವಲ ಇದೊಂದು ಅಮಾನತು ಒಂದು ಉತ್ತರ ಕೊಟ್ಬಿಟ್ಟು ನೀವು ಸೈಡ್ ಲೈನ್ ಆಗ್ಬಿಡ್ತೀರಾ? ನನ್ನಂತ ಒಬ್ಬ ಸಾಮಾನ್ಯ ಒಬ್ಬ ಮನುಷ್ಯ ಒಬ್ಬ ತಪ್ಪು ಮಾಡಿದ್ರೆ ಇಮಿಡಿಯೇಟ್ ಆಗಿ ಅವನ ಮೇಲೆ FIR ಆಗುತ್ತೆ, ಅವನ ಮೇಲೆ ಇನ್ವೆಸ್ಟಿಗೇಷನ್ ಆಗುತ್ತೆ, ಜೈಲ್ಗೆ ಹಾಕ್ತಾರೆ. ನಿಜವಾಗ್ಲೂ ಯಾರೆಲ್ಲ ಪರೀಕ್ಷೆಯನ್ನ ಕಷ್ಟಪಟ್ಟು ಬರೆದಿದ್ದಾರೆ ಅವರೆಲ್ಲ ಮುಂದಿನ ಪರೀಕ್ಷೆಗೆ ನೇಮಕಾತಿಗೆ ತಯಾರಿ ಮಾಡ್ಕೊಳ್ತಿದ್ದಾರಂತೆ. ನಾನು ಅದಕ್ಕೆ ಮೇಡಮ್, ನಾನು ವಿದ್ಯಾರ್ಥಿಗಳಿಗೆ ಮಾಡ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಈ KPSC ನ ನಂಬೇಡಿ. ನಾನು KPSC ಗೂ ಮತ್ತೆ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಮಾಡ್ತಾ ಇದ್ದೀವಿ,
ಈಗ ಮುಂಬರುವಂತ ನೇಮಕಾತಿಗಳಿಗೆ ನೀವೇನ್ ಅಧಿಸೂಚನೆ ಹೊರಡಿಸ್ತಿರಲ್ಲ, ದಯವಿಟ್ಟು ಸೈಡಲ್ಲಿ ಒಂದು ಕಾಲಮ್ ಹಾಕ್ಬಿಟ್ಟು ಯಾವ್ಯಾವ ಹುದ್ದೆಗೆ ಎಷ್ಟೆಷ್ಟು ದುಡ್ಡು ಕೊಡ್ಬೇಕು ಅಂತ ಹೇಳಿ ಒಂದು ಪಟ್ಟಿ ಮಾಡ್ಬಿಡಿ. ಕೆಪಿಎಸ್ಸಿಯಲ್ಲಿ ನಡೆಯುವಂತ ಏನ್ ಕೆಎಸ್ ಪರೀಕ್ಷೆ ನಡೀತಾ ಇದೆ ಅದರಲ್ಲಿ ಇವತ್ತು ತಹಶೀಲ್ದಾರ್ ಹುದ್ದೆಗೆ 5 ಕೋಟಿ, ಎಸಿಗೆ 7 ಕೋಟಿ ಕೊಟ್ಬಿಡಿ. ವಿದ್ಯಾರ್ಥಿಗಳು ಕಲಿಸ್ಕೊಂಡು ಅವ್ರ ಅಪ್ಪ ಅಮ್ಮ ನನ್ನ ಮಗ ಏನೋ ಒಂದು ಉದ್ಯೋಗ ಮಾಡ್ತೀನಿ ಅಂತ ರೈತ ಇವತ್ತು ಭೂಮಿಲಿ ಕೆಲಸ ಮಾಡಿ ಅವರಿಗೆ ಫೀಸ್ ಕಟ್ತಾ ಇದ್ದಾರೆ. ಇಲ್ಲ ಸರ್, ನಿಮಗೆ ನೋಡಿ ಸರ್, ನಾವು ನಮ್ಮ ನೋವನ್ನು ಹೇಳ್ಕೊಂಡ್ಬಿಟ್ರೆ ಯಾವುದೇ ಭ್ರಷ್ಟಾಚಾರ ಇದೆಯಲ್ಲ, ಏನ್ ಕ್ರಮ ಕೈಗೊಂಡ್ರಿ? ಪಟ್ಟಿ ಹಾಕಿ ಓದ್ಬಾರಿ ಮಾಡ್ದು ಮಕ್ಕಳುಗಳಿಗೆ. ಇದು ಕೇವಲ ಚಾಣಕ್ಯ ಅವ್ರ ನೋವಲ್ಲ ಅಥವಾ ಚಾಣಕ್ಯ ಅವ್ರ ಹೇಳಿಕೆ ಅಲ್ಲ, ಅದನ್ನ ಬೈಟ್ ಇನ್ನೊಂದ್ಸತಿ ಪ್ಲೇ ಮಾಡ್ಬಿಡಿ ಅಲ್ಲ. ಇಲ್ಲ ಸರ್, ಧಾರವಾಡದಲ್ಲಿ ಪ್ರತಿಭಟನೆ ಕೂತಿದ್ದವ್ರನ್ನ ಮಾತಾಡ್ತಾ ಕೇಳಿಸ್ಕೊಳ್ಳಿ ಸರ್, ಇದನ್ನ ಕೇಳಿಸ್ಕೊಳ್ಳಿ. ಕೆಪಿಎಸ್ಸಿ ಎಕ್ಸಾಮ್ ನಡೆಸ್ಬಾರ್ದು, UPSC ಗೆ ವಹಿಸಬೇಕು. ಅಷ್ಟು ಮೀರಿ KPSC ಎಕ್ಸಾಮ್ ನಡೆಸೋದೇ ಆದ್ರೆ 319 ಹೊಸ ನೋಟಿಫಿಕೇಶನ್ ಮಾಡಿದ್ದಾರೆ KS. ಆ ನೋಟಿಫಿಕೇಶನ್ ಅಲ್ಲಿ ಮೆನ್ಷನ್ ಮಾಡಬೇಕು ಒಂದು ಪೋಸ್ಟಿಗೆ 2 ಕೋಟಿ ಅಂತ ಹೇಳಿ. ಅಂದ್ರೆ 319 × 2 620 ಕೋಟಿ ರೂಪಾಯಿ ಆಯ್ತು, 618 ಕೋಟಿ ರೂಪಾಯಿ ಆಯ್ತು. ಮೊದಲೇ ಪೋಸ್ಟ್ನ ಹರಾಜು ಹಾಕಿ ಆಮೇಲೆ ನೋಟಿಫಿಕೇಶನ್ ಮಾಡಬೇಕಾಗಿ KPSC ಅಲ್ಲಿ ತಮ್ಮಲ್ಲಿ ಕಳ್ಕೊಳ್ಳಿ ವಿನಂತಿಸ್ತಾರೆ. ಓದುವಂತ ಹುಡುಗರು ಓದ್ತಾರೆ. ಅಂದ್ರೆ ಇವ್ರು ಓದೋರಲ್ಲ ಸರ್. ನಟರಾಜ್ ಗೌಡ್ರೆ, ಪ್ಲೀಸ್ ಯೋಚನೆ ಮಾಡಿ ಮಾತಾಡಿ ಸರ್, ಯೋಚನೆ ಮಾಡಿ ಮಾತಾಡಿ. ಅವರು ಲೈಬ್ರರಿಯಲ್ಲೇ ಕೊಳಿಬೇಕು, ಅವರು ಲೈಬ್ರರಿಯಲ್ಲೇ ಇರಬೇಕು. ಆಯ್ಕೆ ಆಗಿಲ್ಲದ ವಿದ್ಯಾರ್ಥಿಗಳನ್ನ ಮಿಸ್ಲೀಡ್ ಮಾಡ್ತಾ ಇರ್ತಕ್ಕಂಥ ಜನ ಇದ್ದಾರೆ. ನೀಟಲ್ಲಿ ಏನಾಯ್ತು ಸರ್? ಅಲ್ಲಷ್ಟು ಜನ ಓದ್ತಾ ಇರೋ ವಿದ್ಯಾರ್ಥಿಗಳು ನಿಮ್ದೇ ಲಾಜಿಕ್. ಇಲ್ಲಿ ನೀಟಾಗಿ ಓದೋ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಲ್ಲ ಅನ್ನೋದೇ ನಿಮ್ ಲಾಜಿಕ್ ಆದ್ರೆ, ನೀಟ್ ಪರೀಕ್ಷೆ ಅಕ್ರಮ ಅಂತ ಹೇಳಿ ಖಂಡಿಸಿ ಜಂತರ್ ಮಂತರಿಗೆ ಬಂದಿದ್ದ ಲಕ್ಷಾಂತರ ವಿದ್ಯಾರ್ಥಿಗಳು ಹಂಗಾದ್ರೆ ಸೋಮಾರಿಗಳ ಸರ್? ಅವ್ರು ಓದ್ದೇ ಇರೋ ವಿದ್ಯಾರ್ಥಿಗಳ ಲಾಜಿಕ್ ಇಲ್ಲ ಲಾಜಿಕ್. ನಟರಾಜ್ ಗೌಡ್ರೆ, ಬೇಸಿಕ್ ಪ್ರಶ್ನೆ ಇದೆ, ನ್ಯಾಯ ಈಗ ಕೇಳಿ. ನೀವು ಏನ್ ಗೊತ್ತಾ, ಯಾವಾಗ ಈ ರೀತಿಯಾಗಿ ಅಕ್ರಮ ಆಗಿದೆ, ಮಾನ್ಯ ಸಿದ್ದರಾಮಯ್ಯ ಫಸ್ಟ್ ಸರ್ಕಾರ ಇದ್ದಾಗಲೂ ಕೂಡ KS ಅನ್ನ ರದ್ದು ಮಾಡಿ ಮತ್ತೆ ಎಕ್ಸಾಮ್ ಮಾಡಿದ್ರು. ಇವಾಗ್ಲೂ ಕೂಡ PSI ನ ರದ್ದು ಮಾಡಿ ಮತ್ತೆ ಎಕ್ಸಾಮ್ ಮಾಡಿದೆ. ಅಕ್ರಮ ಆದಾಗ ಎಲ್ಲಾ ಎಕ್ಸಾಮ್ಗಳಿಗೂ ಕೇವಲ ಆರೋಪ ಮಾಡೋದು ಅಂತ ಇದ್ರಲ್ಲಿ ಕೆಲವರು ಇರ್ತಾರೆ, ಆರೋಪ ಮಾಡೋಕ್ಕೋಸ್ಕರನೇ ಇರ್ತಾರೆ, ಮಿಸ್ಲೀಡ್ ಮಾಡಕ್ ಮಾತ್ರ ಇರ್ತಾರೆ. ಕೆಲವರು ಓದಕ್ಕೆ ಸಹಾಯ ಮಾಡಬೇಕು. ಯಾರು ಬರ್ದಿದ್ದಾರೆ, ಎಕ್ಸಾಮ್ ಬರ್ದಿದ್ದಾರೆ, ಅವರೆಲ್ಲ ಕಷ್ಟಪಟ್ಟು ಓದಿಲ್ವಾ? 6 ವರ್ಷ ಕಷ್ಟಪಟ್ಟು ಓದವ್ರಿ, ಕಣ್ಣಿಗೆ ಎಣ್ಣೆ ಹಾಕೊಂಡು ಓದಿದ್ದಾರೆ. ಅವ್ರ ಆಯ್ಕೆ ಪಟ್ಟಿ ಬಿಡುಗಡೆ ಆಗಬೇಕಾಗಿದೆ. ನೀವು ಕೇಳಿ ಒತ್ತಾಯ ಮಾಡಿ, ಆಯ್ಕೆ ಪಟ್ಟಿ ಒತ್ತಾಯ ಮಾಡಿ. ಕಷ್ಟಪಟ್ಟು ಓದಿರ್ತಾರೆ, ಅವ್ರು ಪ್ರತಿಭಟನೆ ಮಾಡಲ್ಲ. ಯಾರು ಪ್ರತಿಭಟನೆ ಮಾಡ್ತಾರೆ ಅವ್ರು ಕಷ್ಟಪಟ್ಟು ಓದಿರಲ್ಲ. ಅಭಿಷೇಕ್ ಅವರು ಸಮಯ ಕಮ್ಮಿ ಇದೆ. ಅಭಿಷೇಕ್ ಅವರು ಅದಾದ್ಮೇಲೆ ಮೋಹನ್ ವಿಶ್ವ ಉತ್ತರ ಕೊಡ್ಲಿ. ಅಭಿಷೇಕ್ ಅವರೇ 89% ನಾವು ಕೇಳಿಸ್ಕೊಂಡು, ನಟರಾಜ್ ಗೌಡ್ರೆ ಥ್ಯಾಂಕ್ ಯು ಫಾರ್ ಯುವರ್ ರಿಯಾಕ್ಷನ್. ನಾವು ಕೇಳಿಸ್ಕೊಂಡು, ಜನನು ಕೇಳಿಸ್ಕೊಂಡಿದ್ದಾರೆ. 89% ಜನಕ್ಕೆ ಅನ್ಫಾರ್ಚುನೇಟ್ಲಿ ಅನಿಸ್ತಾ ಇದೆ ಅಭಿಷೇಕ್ ಅವರೇ, KPSC ಕ್ಲೀನ್ ಆಗ್ಬೇಕು ಅಂದ್ರೆ ಇಲ್ಲೂ ಕೂಡ ಒಂದು ಜಂತರ ಮಂತರ ರೀತಿಯದ್ದೋ ಜಾರ್ಖಂಡ್ ರೀತಿಯದ್ದೋ ಪ್ರತಿಭಟನೆ ಆಗಬೇಕು ಅಂತ ಹೇಳಿ ಒಂದು ಪ್ಯಾಟರ್ನ್ ಸೆಟ್ ಆಗ್ಬಿಟ್ಟಿದೆ ಸರ್. ಹಿಂಗೆ ಪ್ರತಿಭಟನೆ ಆದ್ರೇನೆ ಸರ್ಕಾರಗಳು ಎಚ್ಚೆತ್ಕೊಳ್ಳೋದು ಅಂತ ಹೇಳಿ ನಾನು ಪಕ್ಷಾತೀತವಾಗಿ ಹೇಳ್ತಿದ್ದೀನಿ. ಸರ್ಕಾರ ಅಂದಾಗ ಹಿಂಗೊಂದು ಪ್ರತಿಭಟನೆ ಆಗಬೇಕು ಅನ್ನೋದು ಮೈಂಡ್ ಸೆಟ್ ಆಗ್ಬಿಟ್ಟಿದೆ ಅಂತ. ಒಂದೇ ನಿಮಿಷ. ಕರ್ನಾಟಕ ಅಂತ ಸ್ಟೇಟ್ ಅಲ್ಲಿ, ಅದು ಬೆಂಗಳೂರು ಅಂತ ಟೆಕ್ ಸ್ಟೇಟ್ ಅಲ್ಲಿ ಅಥವಾ ಟೆಕ್ ಸಿಟಿಲಿ ಈ ಒಂದು ಎಕ್ಸಾಮಿನೇಷನ್, ಈ ಕಾಲದಲ್ಲಿ ಒಂದು ಎಕ್ಸಾಮಿನೇಷನ್ ಲೀಕ್ ಇಲ್ಲದೆ ನಡ್ಸೋದಕ್ಕೆ ಆಗಲ್ವಾ? ನಮ್ಮ ಬ್ಲಾಕ್ ಚೈನ್ ಮಾತಾಡ್ತೀವಿ, ಪ್ರಪಂಚದ ಎಲ್ಲ ಬೇರೆ ಎಲ್ಲ ದೇಶದ ಟೆಕ್ನಾಲಜಿ ಆಗೋದು ಇಲ್ಲಿ ವೈಟ್ ಫೀಲ್ಡ್ ಮಾರತಳ್ಳಿಲಿ. ನಾವು ಇಲ್ಲಿ ಮಾಡಿ ಟೆಕ್ನಾಲಜಿ ಮ್ಯಾನುಫ್ಯಾಕ್ಚರ್ ಮಾಡಿ ಅಲ್ಲಿ ಕಳಿಸ್ತೀವಿ. ಇಂಗ್ಲೆಂಡ್ನ ಒಂದು ಮೆಡಿಕಲ್ ಎಕ್ಸಾಮಿನೇಷನ್ ಹೆಂಗೆ ಮಾಡಬೇಕು ಅಂತ ಸಾಫ್ಟ್ವೇರ್ ಡೆವಲಪ್ ಆಗೋದು ಮಾರತಳ್ಳಿಲಿ. ನಮ್ಮ ಒಂದು ಸ್ಟೇಟ್ನ ಒಂದು ಎಕ್ಸಾಮಿನೇಷನ್ ಡೆವಲಪ್ ಮಾಡೋದಕ್ಕೆ ನಮ್ಗೆ ಯೋಗ್ಯತೆ ಇಲ್ಲ ಅಂದರೆ ನಮ್ಗೆ ಆಶ್ಚರ್ಯ ಆಗುತ್ತೆ. ಇದುವರೆಗೂ ಒಂದು ಕಮಿಷನ್ ಆಗಲಿ, ಒಂದು ಎಂಕ್ವೈರಿ ಕಮಿಷನ್ ಆಗಲಿ, ಒಂದು ಪ್ಯಾನಲ್ ಆಗಲಿ, ಹೆಂಗೆ ಕೇಂದ್ರ ಸರ್ಕಾರ ಒಂದು ಇಮಿಡಿಯೇಟ್ ಆಗಿ ಟೆಕ್ನಾಲಜಿ ಅವರು ಇವರೆಲ್ಲ ಸೇರ್ಕೊಂಡು ಒಂದು ಪ್ಯಾನಲ್ ಕ್ರಿಯೇಟ್ ಮಾಡಿದ್ವು. ಇದನ್ನು ಸುಧಾರಿಸೋಕೆ ಒಂದು ಪ್ಯಾನಲ್ ಕ್ರಿಯೇಟ್ ಮಾಡಿಲ್ವಲ್ಲ ಸರ್? ಒಂದು ಟೆಕ್ನಾಲಜಿಸ್ಟು, ಒಂದು ಎಜುಕೇಷನಿಸ್ಟು, ಒಂದು 4-5 ಜನ, ಒಂದಷ್ಟು ಸ್ಟೂಡೆಂಟ್ ರೆಪ್ರೆಸೆಂಟೇಟಿವ್ಸು, ಒಂದಷ್ಟು ಎಲ್ಲರನ್ನೂ ಸೇರ್ಕೊಂಡು ಅಟ್ಲೀಸ್ಟ್ ದಟ್ ಇಸ್ ದ ಫಸ್ಟ್ ಸ್ಟೆಪ್ ಟುವರ್ಡ್ಸ್ ಅಕೌಂಟಬಿಲಿಟಿ ಅಲ್ವಾ? ಒಂದು ಪ್ಯಾನಲ್ ಕ್ರಿಯೇಟ್ ಮಾಡಿ ಅದೊಂದು ಮಾಡ್ಬೇಕಲ್ವಾ? ಇದಿಷ್ಟು ಮಾಡೋ ಬದಲು ಆ ಡಿಬೇಟ್ ಇವತ್ತಿಗೆ ಅಷ್ಟೊಂದು ಇರ್ತಾನೆ ಇರಲಿಲ್ಲ. ಪ್ಯಾನಲ್ ಕ್ರಿಯೇಟ್ ಮಾಡಿ. ಅಭಿಷೇಕ್, 2 ಸೆಂಟೆನ್ಸ್ ಇದೆ. ನಂಬರ್ 1 ಸೆಂಟೆನ್ಸ್ ಏನ್ ಗೊತ್ತಾ? KPSC ಅಕ್ರಮ ಆಗಿಲ್ವಾ ಹಿಂದೆ ಮುಂದೆ ಯಾವತ್ತೂ? ಅಲ್ಲ, ಅದು ಬಿಡಿ. ಅಕ್ರಮ ಆಗಿದೆ. ಅಕ್ರಮ ಅಂತ ಆರೋಪಗಳು ಬರ್ತಾನೆ ಇದಾವೆ. ಕ್ಲೀನ್ ಮಾಡಬೇಕು, ಕ್ಲೀನ್ ಮಾಡೋಣ. ನಂಬರ್ 2,
ಒಬ್ಬ ಅಕ್ರಮ ಮಾಡಿದಾನೆ, ಯಾವನೋ ಒಬ್ಬ 80 ಲಕ್ಷ ಕೊಟ್ಟಿದ್ದಾನೆ ಅಂದ್ರೆ ಕ್ರಮ ಆಗಿ ಜೈಲ್ಗೆ ಹಾಕಿ. ಸರ್, ಮಿಕ್ಕಿದ 384 ಜನ ನೀಟ್ ವಿಚಾರದಲ್ಲಿ ಕಾಂಗ್ರೆಸ್ ಅವರ ಪಟ್ಟಿ ಬಿಡುಗಡೆ ಮಾಡಿ. quickly, I have very less time. ಮೋಹನ್ ವಿಶ್ವಾಸ್, ಮೋಹನ್ ವಿಶ್ವಾಸ್, ಮೋಹನ್ ವಿಶ್ವಾಸ್, ಒಂದು voice ಅಲ್ಲಿ 30 seconds, ಬೇಗ ಬೇಗ. ಮೋಹನ್ ವಿಶ್ವಾಸ್, ನೋಡಿ ಮೋಹನ್ ವಿಶ್ವಾಸ್. ನೋಡಿ ಇದನ್ನೇ ಹೇಳೋದು ಕಾಂಗ್ರೆಸ್ ಡಬಲ್ ಸ್ಟ್ಯಾಂಡರ್ಡ್ ಅಂತ ಹೇಳ್ಬಿಟ್ಟು. ನೀವು ಇವತ್ತು ಜಾರ್ಖಂಡ್ ಅಂತ ವಿಚಾರಕ್ಕೆ ಹೋದ್ರೆ, ನೀವು ಅವತ್ತಿದೇ ರಾಹುಲ್ ಗಾಂಧಿ ಇದ್ದಕ್ಕಿದ್ದಂಗೆ ಪ್ರತಿಭಟನೆ ಸ್ಥಳಕ್ಕೆ ಹೋಗ್ಬಿಟ್ಟು ಡೆಲ್ಲಿ ಜಂತರ್ ಮಂತರ್ಲ ಅಲ್ಲಿಂದ ಪ್ರಧಾನಮಂತ್ರಿಗಳ ನಿವಾಸಕ್ಕೆ ಮುತ್ತಿಗೆ ಹಾಕ್ತೀನಿ ಅಂತ ಹೋದ್ರು. ಇವತ್ತು ಇದೇ ರಾಹುಲ್ ಗಾಂಧಿ ತಾಕತ್ತಿರಾಗ ಜಾರ್ಖಂಡ್ ವಿಧಾನಸಭೆಗೆ ಮುತ್ತಿಗೆ ಹಾಕ್ತಾರ? ಹಾಕಲ್ಲ. ಸುಮ್ನೆ ಸ್ಟೇಟ್ಮೆಂಟ್, ಸುಮ್ನೆ ಸ್ಟೇಟ್ಮೆಂಟ್, ಸುಮ್ನೆ ಸ್ಟೇಟ್ಮೆಂಟ್. ಸಮಯ ಇಲ್ಲ, ಬಟ್ ಒಂದು ಮನವಿ ಅಷ್ಟೇ. ಕ್ವಿಕ್ಲಿ ಸರ್, ಕ್ವಿಕ್ಲಿ. ನಮ್ಮ ರಾಜ್ಯದ ಒಂದ್ ನಿಮಿಷ ಇರಿ ಗೌಡ್ರೆ, ನೋಡಿ ನೋಡಿ ಒಂದ್ ನಿಮಿಷ ನೋಡಿ ಹೇಳಿ ಸರ್, ನಿಮ್ಮ ಒಂದ್ ನಿಮಿಷ ಇರ್ರಿ, ಒಂದ್ ನಿಮಿಷ ಇರ್ರಿ, ಕೇಳಿಸ್ಕೊಳ್ರಿ. ಇಲ್ಲಿ ಅಮನ್ ಚೋಪ್ರಾ ಅಂತ ಒಬ್ರು ಜರ್ನಲಿಸ್ಟ್, ಪಾಪ ಆ ಜಾರ್ಖಂಡ್ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಈ ಮುಳ್ಳುತಂತಿ ಬೇಲಿಗಳೆಲ್ಲ ಹಾಕ್ಬಿಟ್ಟಿದ್ರು, ಲಾಠಿ ಚಾರ್ಜ್ ಮಾಡ್ಕೊಂಡು. ಅದನ್ನ ರಿಪೋರ್ಟ್ ಮಾಡಿ ಪಾಪ ಊಟ ಮಾಡ್ತಾರೆ ಹೋಟ್ಲಲ್ಲಿ ಅರೆಸ್ಟ್ ಮಾಡ್ತಾರೆ ಕಾಂಗ್ರೆಸ್ ಪಕ್ಷದವರು. ನಮ್ಮ ಕೆಲವು ಕರ್ನಾಟಕದ ಮಾಧ್ಯಮಗಳು, ಒಂದ್ ನಿಮಿಷ, ನಮ್ಮ ಕೆಲವು ಕರ್ನಾಟಕದ ಮಾಧ್ಯಮ, ಒಂದ್ ನಿಮಿಷ ಕಾಣಿಗರ್, ನಮ್ಮ ಕೆಲವೊಂದು ನೋಡಿ, ಒಂದ್ ನಿಮಿಷ, ನಮ್ಮ ಕೆಲವೊಂದು ಕರ್ನಾಟಕದ ಮಾಧ್ಯಮ, ಒಂದ್ ನಿಮಿಷ ಕೇಳಿಸ್ಕೊಳ್ರಿ ಗೌಡ್ರೆ, ಮಾಧ್ಯಮಗಳಿಗೆ ಹೇಳ್ತಿದ್ದಾರೆ ಮಾಧ್ಯಮದ ಬಗ್ಗೆ ಮಾತಾಡ್ತಾರೆ, ಕೇಳಿಸ್ಕೊಳ್ರಿ ಇಲ್ಲಿ ಒಂದ್ ನಿಮಿಷ ಜನಕ್ಕೆ. ಈಗ ಕರ್ನಾಟಕದಲ್ಲಿ ನೋಡಿ, ಇಲ್ಲಿ ಅಮನ್ ಚೋಪ್ರಾ ಅವನ್ನ ಅರೆಸ್ಟ್ ಮಾಡಿದ್ರು ಕೂಡ ಕರ್ನಾಟಕದ ಕೆಲವು ಮಾಧ್ಯಮಗಳು, ಎಲ್ಲರೂ ಅಂತಾನೆ ಹೇಳಲ್ಲ, ಕೆಲವು ಆಂಕರ್ಗಳು ಸೇರ್ಸ್ಕೊಂಡ್ಬೇಕಾದ್ರೆ ನಾನು ಹೇಳ್ಬೋದು, ಏನ್ ಸಿಜೆಪಿ ಪ್ರೊಟೆಸ್ಟ್ ಅಂತ ಬಂದಾಗ ಪ್ರೋಗ್ರಾಮ್ಗಳ ಮೇಲೆ ಪ್ರೋಗ್ರಾಮ್ ಮಾಡಿದ್ದೆ, ಪ್ರಧಾನಮಂತ್ರಿಗಳನ್ನ ಬೈದಿದ್ದೆ, ಹೇಳಿದೆ. ಇವತ್ತು ಎಲ್ಲರೂ ಬಾಯಿಗೆ ಟೇಪ್ ಸುಟ್ಕೊಂಡ್ಬಿಟ್ಟಿದ್ದಾರೆ. ವಿದ್ಯಾರ್ಥಿ ಸಂಘಟನೆಗಳಲ್ಲೂ ಕೂಡ ಒಗ್ಗಟ್ಟು ಬೇಕು ಸರ್. ಅನ್ಲೆಸ್ ವಿದ್ಯಾರ್ಥಿ ಸಂಘಟನೆಗಳಲ್ಲಿ ಒಗ್ಗಟ್ಟಿನ ಹೋರಾಟ ಬರೋದಿಲ್ವೋ ಅಲ್ಲಿಗೆ ಯಾವ ಸರ್ಕಾರ ಕೂಡ ಬೆಲೆ ಕೊಡೋದಿಲ್ಲ ಅಂತ ಪ್ರೂವ್ ಆಗ್ತಾ ಇದೆ. ಆ ಒಗ್ಗಟ್ಟು ನಿಮ್ಮಲ್ಲಿ ಬರಲಿ, ಸರ್ಕಾರಗಳು ಸ್ಪಂದಿಸಲಿ ಅಂತ ಆಗ್ರಹಿಸ್ತಾ ಚರ್ಚೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಎಲ್ರಿಗೂ, ಧನ್ಯವಾದ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ, ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH